On behalf of the Agape Christian Assembly at Bangalore, we welcome you to study the Word of God. ಕರ್ತನಿಗೆ ಮಹಿಮೆ ಉಂಟಾಗಲಿ. ಅಗಾಪೆ ಸಭೆಯ ಪ್ರಿಯರ ಪರವಾಗಿ ನಿಮ್ಮೆಲ್ಲರಿಗೂ ಸಹ ನಾವು ವಂದಿಸುತ್ತೇವೆ. ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡುವುದಕ್ಕೋಸ್ಕರ ನಾವು ಸೇರಿ ಬಂದಿದ್ದೇವೆ. Sincere Christian greetings to all dear fellow believers who took out their precious time and a very precious moment now to sit at the feet of the Lord. ಈಗ ತುಂಬಾ ಅಮೂಲ್ಯವಾದ ಸಮಯವನ್ನು ನಾವು ತೆಗೆದುಕೊಂಡು ಎಲ್ಲರೂ ಸಹ ಕರ್ತನ ಅಮೂಲ್ಯವಾದ ಒಂದು ವಾಕ್ಯವನ್ನು ಅಧ್ಯಯನ ಮಾಡುವುದಕ್ಕಾಗಿ ಸೇರಿ ಬಂದದಕ್ಕಾಗಿ ನಾವು ಕರ್ತನಿಗೆ ಸ್ತೋತ್ರ ಸಲ್ಲಿಸೋಣ. ಈಗಿರುವ ಸಮಯ ತುಂಬಾ ಪ್ರಾಮುಖ್ಯವಾದದ್ದು. The times of pandemic are very difficult times. ಈ ರೀತಿಯಾದ ಒಂದು ಪಿಡುಗಿನ ಒಂದು ಸ್ಥಿತಿಗತಿ ತುಂಬಾ ಭಯಂಕರ ಮತ್ತು ತುಂಬಾ ಸಂಕಟವನ್ನು ಉಂಟು ಮಾಡುವ ಸ್ಥಿತಿಗತಿಯಾಗಿದೆ. As we turn to Genesis chapter 2 to read verse 7, 8 and 9. ನಾವು ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 7, 8 ಮತ್ತು 9ನೇ ವಚನವನ್ನು ನಾವು ಓದಲಿಕ್ಕಿರುವಾಗ my heart is overwhelmed because a dear servant of the Lord went to be with the Lord yesterday and his funeral was conducted this afternoon. ಈ ದಿನ ಈ ಒಂದು ವಾಕ್ಯ ಭಾಗಗಳನ್ನು ಓದುವಾಗ ನನಗೆ ತುಂಬಾ ದುಃಖ ಆಗ್ತದೆ. ಕಾರಣ ಯಾಕಂದ್ರೆ ನಮ್ಮ ಜೊತೆ ಕೆಲಸದಲ್ಲಿ ಕರ್ತನ ಸೇವೆಯಲ್ಲಿ ಪ್ರಿಯರು ಕೆಲಸ ಮಾಡುತ್ತಾ ಇರುವವರು ಅವರು ನಿನ್ನೆ ದಿನ ಕರ್ತನ ಬಳಿಗೆ ಹೋಗಿದ್ದಾರೆ ಮತ್ತು ಈ ದಿನ ಮಧ್ಯಾಹ್ನ ಅವರ ಒಂದು ಶವ ಸಂಸ್ಕಾರದ ಒಂದು ಕಾರ್ಯ ಇತ್ತು. He is the second servant of the Lord in Maharashtra who went to be with the Lord because of this COVID-19. ಈ COVID-19 ಈ ಒಂದು ಸೋಂಕಿನ ಕಾರಣದ ದೆಸೆಯಿಂದ ಮಹಾರಾಷ್ಟ್ರ ರಾಜ್ಯದಲ್ಲಿ ತೀರು ಹೋಗುವುದಕ್ಕೆ ಇವರು 3ನೇ ದೇವರ ಸೇವಕರು ಆಗಿದ್ದಾರೆ. The sorrow of the heart is because none of us could attend the funeral also. ಇವರು 2ನೇಯ ಪ್ರಿಯರು ಆಗಿದ್ದಾರೆ ಮತ್ತು ಅನೇಕರಿಗೆ ಈ ಒಂದು ಶವ ಸಂಸ್ಕಾರದಲ್ಲಿ ಪಾಲ್ಗೊಳ್ಳುವುದಕ್ಕೂ ಸಹ ನಮಗೆ ಸಾಧ್ಯವಾಗಲಿಲ್ಲ. We trust the Lord has taken his servant to be with him and he is in a better place. ಕರ್ತನು ಆತನು ತನ್ನ ಸೇವಕನನ್ನು ಒಳ್ಳೆಯ ಉತ್ತಮವಾದ ಒಂದು ಸ್ಥಳಕ್ಕೆ ಆತನು ತೆಗೆದುಕೊಂಡಿದ್ದಾನೆ ಎಂಬುದಾಗಿರುವ ಒಂದು ಭರವಸೆ ನಮಗುಂಟು. I was asking God for a special grace for today's evening meeting. ಈ ದಿನ ಸಾಯಂಕಾಲದ ಒಂದು ಕೂಟಕ್ಕಾಗಿ ವಿಶೇಷವಾದ ಕೃಪೆಗಾಗಿ ನಾನು ಕರ್ತನಲ್ಲಿ ನಾನು ಬೇಡಿಕೊಂಡೆನು. Trusting in the Lord's grace, will you please turn to your Bibles to Genesis chapter 2 verse 7. ಕರ್ತನ ಕೃಪೆಯ ಮೇಲೆ ನಾವು ಆತುಕೊಂಡವರಾಗಿ ನಾವು ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 7ನೇ ವಚನ ನೋಡಿಕೊಳ್ಳೋಣ. And the Lord God formed man of the dust of the ground and breathed into his nostrils the breath of life, and man became a living soul. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 7ನೇ ವಚನ. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. Dust thou art, and to dust thou shalt return to. ಮಣ್ಣಿನಿಂದ ನೀನು ಬಂದಿದ್ದಿ, ಮಣ್ಣಿಗೆ ಹಿಂದಿರುಗಿ ಹೋಗುತ್ತಿ. But there is something very precious the Lord is teaching us these days. ಆದ್ರೆ ಈ ದಿನಗಳಲ್ಲಿ ಕರ್ತನಾತ ತುಂಬಾ ಅಮೂಲ್ಯವಾದ ಸತ್ಯಾಂಶಗಳನ್ನು ಆತನು ಬೋಧಿಸುತ್ತಾ ಆತನು ಬಂದಿದ್ದಾನೆ. And the Lord God planted a garden eastward in Eden, and there he put the man whom he had formed, and out of the ground made the Lord God to grow every tree that is pleasant to the sight and good for food, the tree of life also in the midst of the garden, and the tree of knowledge of good and evil. ಅದೇ ಅಧ್ಯಾಯದ 8, 9ನೇ ವಚನ ನೋಡಿಕೊಳ್ಳೋಣ. ಇದಲ್ಲದೆ ಯೆಹೋವ ದೇವರು ಮೂಡಣ ದಿಕ್ಕಿನಲ್ಲಿರುವ ಏದೇನ್ ಸೀಮೆಯಲ್ಲಿ ಒಂದು ಉದ್ಯಾನವನವನ್ನು ಮಾಡಿ ತಾನು ರೂಪಿಸಿದ ಮನುಷ್ಯನನ್ನು ಅದರಲ್ಲಿ ಇರಿಸಿದನು. ಮತ್ತು ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲಾ ತರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. ಅದಲ್ಲದೆ ಆ ವನ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು, ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಸಿದನು. God's house, God's husbandry. ಕರ್ತನ ಮಂದಿರ ಮತ್ತು ಕರ್ತನ ಹೊಲ. Ye are God's husbandry. 1 Corinthians 3:9. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡುವ ಸಂಗತಿ ಅಂದ್ರೆ, ನೀವು ದೇವರ ಹೊಲ ನೀವಾಗಿದ್ದೀರಿ.
keeping the Garden of Eden on one hand, and the metaphor that is given to the local assembly on the other hand. ನಾವು ಏದೇನ್ ತೋಟದ ಕುರಿತಾಗಿರುವ ಒಂದು ಅಂಶವನ್ನು ನಾವು ಒಂದು 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 ಭಾಗದಲ್ಲಿ ನಾವು ಹಿಡಿದು ಇನ್ನೊಂದು ಕಡೆಯಲ್ಲಿ ನಾವು ಸ್ಥಳೀಯ ಸಭೆಯ ಕುರಿತಾಗಿ ನಾವು ನೋಡೋಣವಾಗಿರೋಣ. We learn 10 principles and practices to be adopted in your Christian life and mine. ನಿಮ್ಮ ಕ್ರೈಸ್ತಿಯ ಜೀವನದಲ್ಲಿ, ನನ್ನ ಕ್ರೈಸ್ತಿಯ ಜೀವನದಲ್ಲಿ ನಾವು ಪರಿಪಾಲಿಸಬೇಕಾದ 10 ನಿಯಮಗಳನ್ನು ನಾವು ನೋಡುತ್ತಾ ನಾವು ಬಂದಿದ್ದೇವೆ. You Corinthians, never ever underestimate the work that the Lord Jesus Christ is doing in this world today. ಈ ದಿನಗಳಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮಾಡುತ್ತಾ ಇರುವ ಕಾರ್ಯಗಳನ್ನು ನಾವು ಅಲ್ಪವಾಗಿ ಪರಿಗಣಿಸಬಾರದು. That is the building of his church. I will build my church and the gates of hell shall not prevail against it. ನಾನು ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳದ ಪ್ರಭಾವವು ಅದರ ಮೇಲೆ ಜಯಿಸುವುದಿಲ್ಲ. Isn't it a great privilege, my brother, my sister, to be part and parcel of the work which the Lord himself is doing? ಕರ್ತನು ತಾನೇ ಆತನು ಮಾಡುತ್ತಾ ಇರುವ ಕಾರ್ಯಕ್ಕೆ ಭಾಗಿಗಳಾಗಿ ನಾವು ಮತ್ತು ನಾವು ಇದ್ದೇವೆ. ಎಂತ ಅದ್ಭುತವಾದ ವಿಶೇಷವಾದ ಸಂಗತಿ ಅಲ್ಲವೇ ಪ್ರಿಯರೇ? So to be really blessed by that ministry and to be really be a blessing through that ministry, you and I need to learn the foundational principles to be practiced in our life. ನಾವು ಈ ಒಂದು ಸೇವೆಯಲ್ಲಿ ನಾವು ಉತ್ತಮವಾಗಿ ನಾವು ನಮ್ಮ ಒಂದು ಪಾತ್ರಗಳನ್ನು ನಾವು ಮಾಡಬೇಕಾದರೆ ನಾವು ಈ 10 ನಿಯಮಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವವರಾಗಿರಬೇಕು. So we have seen 3 of them earlier. ನಾವು ಈಗಾಗಲೇ 3 ಅಂಶಗಳನ್ನು ನಾವು ನೋಡಿದ್ದೇವೆ. Number 1, the planting of the garden. ಮೊದಲನೇದಾಗಿರುವ ಒಂದು ಅಂಶ ತೋಟವನ್ನು ನೆಡುವ ಸಂಗತಿ. Assembly is the place of his ownership. ಸಭೆ ಎಂಬುದಾಗಿ ಹೇಳುವಾಗ ಅದು ಕರ್ತನ ಮಾಲೀಕತ್ವ ಇರುವ ಸ್ಥಳವಾಗಿದೆ. Teaching us it's a place with the gate of administration and fence of separation. ಸಭೆಯಲ್ಲಿ ಅಲ್ಲಿ ಅದು ಆ ಒಂದು ಬಾಗಿಲು ಎಂಬುದಾಗಿ ಹೇಳುವಾಗ ಅದು ಆಡಳಿತವನ್ನು ತೋರಿಸುವುದಾಗಿದೆ ಮತ್ತು ಸಭೆಯಲ್ಲಿ ಬೇಲಿಗಳಿರಬೇಕು. ಇದನ್ನು ನೋಡುವಾಗ ಅದು ನಮಗೆ ಪ್ರತ್ಯೇಕತೆಯನ್ನು ತೋರಿಸುವುದಾಗಿದೆ. Secondly, ಎರಡನೇದಾಗಿ the position of the garden. ಉದ್ಯಾನವನದ ದಿಕ್ಕು ಮತ್ತು ಅದರ ಸ್ಥಾನ. It is planted eastward. ಅದು ಮೂಡಿನ ದಿಕ್ಕಿನಲ್ಲಿ ಉಂಟು. But it's also planted on an elevated ground. ಮತ್ತು ತುಂಬಾ ಎತ್ತರವಾದ ಸ್ಥಳದಲ್ಲಿ ನೆಲದ ಮೇಲೆ ಈ ಒಂದು ತೋಟ ಉಂಟು. Teaching us that we are people who are brought into a place which is of light, life and transparency. ನಾವು ಇದನ್ನು ಅಧ್ಯಯನ ಮಾಡುವಾಗ ನಾವು ಅರ್ಥ ಮಾಡಿಕೊಳ್ಳುವ ಸಂಗತಿ ಅಂದ್ರೆ ಸಭೆ ಎಂಬುದಾಗಿ ಹೇಳುವ ಸ್ಥಳ ಅದು ಬೆಳಕು ಮತ್ತು ಜೀವ ಮತ್ತು ಪಾರದರ್ಶಕವಾಗಿರುವ ಸ್ಥಳವಾಗಿದೆ. But also people who are picked up from the horrible pit and placed upon the solid rock, the Lord Jesus Christ. ಈ ಒಂದು ಸ್ಥಳವು ಅದು ಹೀನಾಯವಾದ ಸ್ಥಿತಿಯಲ್ಲಿ ಕೆಸರಿನ ಗುಂಡಿಯಲ್ಲಿ ಬಿದ್ದಂತ ನಮ್ಮನ್ನು ಕ್ರಿಸ್ತನು ಆತನು ನಮ್ಮ ಬಂಡೆಯಾಗಿದ್ದಾನೆ, ಆತನ ಮೇಲೆ ಕರ್ತನು ನಮ್ಮನ್ನು ನಿಲ್ಲಿಸಿದ್ದಾನೆ. The planting of the garden, ತೋಟದ ನೆಡುವಿಕೆಯ ಒಂದು ಸಂಗತಿ. the position of the garden, ಆ ಒಂದು ತೋಟದ ಒಂದು ಸ್ಥಾನ. but the persons in the garden, ಮತ್ತು ಆ ತೋಟದಲ್ಲಿ ಇದ್ದ ವ್ಯಕ್ತಿಗಳು. A person which was put in the Garden of Eden was one who was formed by the Lord and was breathed into his nostrils the breath of life. ಯೆಹೋವನು ಆತನು ಮನುಷ್ಯನನ್ನು ಆತನು ಸೃಷ್ಟಿ ಮಾಡಿ ಆತನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಆತನು ಊದಿದನು. So assembly is a place of only those believers who are born again, who have the God-given life in them. ಸಭೆ ಎಂಬುದಾಗಿ ಹೇಳುವಾಗ ದೇವರು ತಾನೇ ಆತನು ಕೊಟ್ಟಿರುವ ಜೀವವನ್ನು ಹೊಂದಿರುವ ವ್ಯಕ್ತಿಗಳ ಒಂದು ಸ್ಥಳವಾಗಿದೆ. But it's also a place where we show the evidence of that life, not only on Sunday, but on every day of the week, month and year. ಮತ್ತು ಆ ಒಂದು ಜೀವನದ ಪುರಾವೆಯನ್ನು ಭಾನುವಾರ ದಿನ ಮಾತ್ರವಲ್ಲದೆ ನಮ್ಮ ದಿನದ ಪ್ರತಿದಿನದಲ್ಲಿ ಅದನ್ನು ನಾವು ವ್ಯಕ್ತಪಡಿಸುವವರಾಗಿರುತ್ತೇವೆ. And we learned there the doctrine of assembly reception. ಮತ್ತು ಅದೇ ಸಂದರ್ಭದಲ್ಲಿ ನಾವು ಸ್ವೀಕಾರ ಮಾಡುವ ಒಂದು ಬೋಧನೆಯ ಕುರಿತಾಗಿಯೂ ಸಹ ನಾವು ನೋಡಿದೆವು. The Lord is very particular as far as the assembly fellowship is concerned. ಕರ್ತನು ಆತನು ನಾವು ಯಾವ ರೀತಿಯಾಗಿ ಪ್ರಿಯರು ನಾವು ಸ್ವೀಕಾರ ಮಾಡುತ್ತೇವೆ ಅದರ ಕುರಿತಾಗಿಯೂ ಸಹ ಕರ್ತನು ಆತನು ತುಂಬಾ ಗಂಭೀರವಾಗಿ ಆತನು ಪರಿಗಣಿಸುತ್ತಾನೆ. The Bible always makes a difference between the work of an ox and work of a donkey. ಆ ಒಂದು ಎತ್ತು ಮಾಡುವ ಕೆಲಸ ಮತ್ತು ಒಂದು ಕತ್ತೆ ಮಾಡುವ ಕೆಲಸದ ಕುರಿತಾಗಿ ಸತ್ಯವೇದ ತುಂಬಾ ಸ್ಪಷ್ಟವಾಗಿ ನಮಗೆ ತೋರಿಸುತ್ತದೆ.
These two cannot be yoked together for any fellowship or any ministry in the name of the Lord. ಕರ್ತನ ಹೆಸರಿನಲ್ಲಿ ಯಾವುದೇ ರೀತಿಯಾದ ಕೆಲಸ ಮತ್ತು ಸೇವೆಯಲ್ಲಿ ಈ ಎರಡು ಪ್ರಾಣಿಗಳನ್ನು ಒಂದೇ ನೊಗದ ಕೆಳಗೆ ಇಡುವುದಕ್ಕೆ ಸಾಧ್ಯವಿಲ್ಲ. We are not to be carried away because of the prestige and society status of an individual, but by the word of God. ಅವರು ಸಮಾಜದಲ್ಲಿ ಆ ಒಂದು ವ್ಯಕ್ತಿಗೆ ಇರುವ ಸ್ಥಾನಮಾನದ ಕುರಿತಾಗಿ ಅದರ ಆಧಾರದ ಮೇಲೆ ನಾವು ಅವರನ್ನು ಪರಿಗಣಿಸಬಾರದು. ಆದ್ರೆ ಕರ್ತನಲ್ಲಿ ಕ್ರಿಸ್ತನಲ್ಲಿ ನಾವು ಅವರನ್ನು ಸ್ವೀಕಾರ ಮಾಡುವವರಾಗಿರಬೇಕು. So assembly is a place of assertion. If you ask Adam, why are you here? He will say, because God has put me here, I am here. ಕರ್ತನು ಇಲ್ಲಿ ನನ್ನನ್ನು ಇಟ್ಟಿದ್ದಾನೆ, ಈ ಒಂದು ಕಾರಣದ ದೆಸೆಯಿಂದ ನಾನು ಇಲ್ಲಿ ಇದ್ದೇನೆ ಎಂಬುದಾಗಿ ಕರ್ತನ ಆದಾಮನನ್ನು ನಾವು ಕೇಳುವುದಾದ್ರೆ ಆ ಉತ್ತರವನ್ನು ಆತನು ಕೊಡುತ್ತಾನೆ. How good it will be for you and for me to be in fellowship with the local assembly out of this conviction, I am here because God has put me here. ಕರ್ತನು ನನ್ನನ್ನು ಇಲ್ಲಿ ಇಟ್ಟಿದ್ದಾನೆ ಎಂಬುದಾಗಿರುವ ಒಂದು ಮನವರಿಕೆಯಿಂದ ನಾವು ಇರುವುದಾದ್ರೆ ಎಂಥ ಒಂದು ಬದಲಾವಣೆ ನಮ್ಮ ಜೀವನದಲ್ಲಿ ಆಗುವುದುಂಟು. Now look at verse 9. ಈಗ 9ನೇ ವಚನ ನೋಡ್ರಿ. And there we see first of all the fourth foundational principle. ನಾವು 4ನೆಯ ಮೂಲತವಾಗಿರುವ ನಿಯಮವನ್ನು ನಾವು ನೋಡಲಿಕ್ಕಿದ್ದೇವೆ. The pleasantness of the garden. ಆ ಒಂದು ಸ್ಥಳದ ರಮ್ಯತೆಯ ಕುರಿತಾಗಿ ನಾವು ನೋಡುತ್ತೇವೆ. And out of the ground made the Lord God to grow every tree that is pleasant. ಮತ್ತು ಯೆಹೋವ ದೇವರು ಆತನು ಎಲ್ಲಾ ತರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. The pleasantness of that garden. ಆ ಒಂದು ತೋಟದ ರಮ್ಯತೆ. But that pleasantness was lost as far as the assembly at Corinth is concerned. ಆದ್ರೆ ಕೊರಿಂಥದಲ್ಲಿರುವ ಸಭೆಯ ಕುರಿತಾಗಿ ನಾವು ನೋಡುವಾಗ ಆ ಒಂದು ರಮ್ಯತೆ ಅದು ಕಳೆದು ಹೋಗದಂತಾಗಿತ್ತು. Tell me, my brother, my sister, going to the local assembly is a matter of joy or sorrow for you? ನಾವು ನನ್ನ ಪ್ರಿಯ ಸಹೋದರ ಸಹೋದರಿ, ನೀವು ಈ ಒಂದು ಮಾತಿಗೆ ಉತ್ತರ ಕೊಡ್ರಿ. ನಾವು ಸ್ಥಳೀಯ ಸಭೆಗೆ ನಾವು ಹೋಗುವಾಗ ಅದು ನಮಗೆ ದುಃಖದ ಒಂದು ಸಂಗತಿ ಆಗಿದೆಯೋ ಅಥವಾ ಸಂತೋಷದ ಒಂದು ಸಂಗತಿ ಆಗಿದೆಯೋ? The pleasantness of the garden, ಆ ಒಂದು ತೋಟದ ರಮ್ಯತೆ, which was marred by the sinful practices and the secret life and horrible sin in the lives of the believers in church at Corinth. ಕೊರಿಂಥದಲ್ಲಿದ್ದ ಸಭಿಕರ ಒಂದು ಜೀವನ ಶೈಲಿ ಮತ್ತು ಅವರ ಒಂದು ಪಾಪದ ದೆಸೆಯಿಂದ ಈ ಒಂದು ರಮ್ಯತೆಗೆ ಧಕ್ಕೆ ಬಂದಿತ್ತು. How can that pleasantness be really retained and regained and re-enjoyed in the fellowship? ಆದ್ರೆ ಅನ್ಯೋನ್ಯತೆಯಲ್ಲಿ ನಾವು ಈ ಒಂದು ರಮ್ಯತೆಯನ್ನು ನಾವು ಪುನರ್ಸ್ಥಾಪನೆ ಮಾಡಬೇಕಾದ್ರೆ ಅದು ಹೇಗೆ ಸಾಧ್ಯ? As you look at this verse itself, ನಾವು ಈ ವಚನ ಭಾಗವನ್ನು ನಾವು ನೋಡುವುದಾದ್ರೆ, the pleasantness of the garden, ಈ ಒಂದು ತೋಟದ ರಮ್ಯತೆ, 3 thoughts I want to share with you. ನಾನು ಈ ಒಂದು ಮಾತಿನಿಂದ ನಾನು 3 ಆಲೋಚನೆಗಳನ್ನು ನಿಮ್ಮೊಟ್ಟಿಗೆ ಹಂಚಬೇಕೆಂಬುದಾಗಿ ನಾನಿದ್ದೇನೆ. It's a very touching verse. ಇದು ತುಂಬಾ ಮನಮುಟ್ಟುವ ಒಂದು ಮಾತುಗಳಾಗಿವೆ. Because the first thing in that pleasantness we learn is, and the Lord God, what did he do? He made every tree to grow in that garden. ನಾವು ಈ ಒಂದು ರಮ್ಯತೆಯ ಕುರಿತಾಗಿರುವ ಅಂಶವನ್ನು ನಾವು ನೋಡುವ ನಿಟ್ಟಿನಲ್ಲಿ ಅಲ್ಲಿ ಯೆಹೋವ ದೇವರು ಆತನು ಎಲ್ಲಾ ತರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. You look into that garden, ಆ ತೋಟ ನೋಡ್ರಿ, there are different kinds of trees. ಅನೇಕ ತರಹದ ಮರಗಳಿದ್ದವು. Different types of flowers, different types of fruits, and different types of taste, and different types of shapes. ಈ ಒಂದು ತೋಟವನ್ನು ನಾವು ನೋಡುವಾಗ ಅನೇಕ ಬೇರೆ ಬೇರೆ ಹಣ್ಣುಗಳಿರುವ ಮರಗಳು ಮತ್ತು ಬೇರೆ ರೀತಿಯಾದ ಒಂದು ರೂಪ ಅದಕ್ಕಿತ್ತು ಮತ್ತು ಅದೇ ಸಂದರ್ಭದಲ್ಲಿ ಆ ಒಂದು ಹಣ್ಣುಗಳ ಒಂದು ರುಚಿಯು ಸಹ ಅದು ವಿಭಿನ್ನವಾಗಿರ್ತಾ ಇತ್ತು. Each tree is unique in itself. ಒಂದೊಂದು ಮರವು ಸಹ ಅದರಲ್ಲಿ ತುಂಬಾ ವಿಭಿನ್ನವಾದದ್ದು. Each tree is planted by the Lord. ಮತ್ತು ಒಂದೊಂದು ಮರವು ಸಹ ಕರ್ತನು ತಾನೇ ಆತನು ನೆಟ್ಟಿದ್ದಾನೆ. So Corinthians, when you go to local assembly and look at one another, ಕೊರಿಂಥದವರೇ, ನೀವು ಸಭೆಗೆ ಹೋಗಿ ನೀವು ಒಬ್ಬರನ್ನೊಬ್ಬರು ನೀವು ನೋಡುವಾಗ remember this one very important thing. ಈ ಒಂದು ಅಂಶವನ್ನು ಸ್ಪಷ್ಟವಾಗಿ ನೀವು ಜ್ಞಾಪಕ ಮಾಡಿಕೊಳ್ಳ್ರಿ. That all brothers and sisters in the local fellowship are the planting of the Lord. They are placed by the Lord in that assembly.
ಆ ಒಂದು ಸ್ಥಳದಲ್ಲಿ ಕರ್ತನು ಆತನು ಸ್ಥಳೀಯ ಸಭಿಕರನ್ನು ಆತನು ಇಟ್ಟಿರುವುದಾದ್ರೆ ಒಬ್ಬೊಬ್ಬರನ್ನು ಕರ್ತನು ತಾನೇ ಆತನ ಒಂದು ನಿಖರ ಕಾರಣಕ್ಕಾಗಿ ಆತನು ಇಟ್ಟಿದ್ದಾನೆ. So you never ever make differences among yourselves. ನೀವು ನಿಮ್ಮ ಮಧ್ಯದಲ್ಲಿ ಯಾವುದೇ ರೀತಿಯಾದ ತಾರತಮ್ಯಗಳು ನೀವು ಮಾಡಬಾರದು. Maybe because of the class, the society, the background, the education, or whatever it may be. Never ever look down on your fellow believer. ನಿಮ್ಮ ಜೊತೆ ಸಹೋದರ ಸಹೋದರಿಯರ ಮೇಲೆ ನೀವೆಂದಿಗೂ ಸಹ ನೀವು ಒಂದು ಕೀಳಾದ ಒಂದು ದೃಷ್ಟಿಯಲ್ಲಿ ನೀವು ನೋಡಲೇಬಾರದು. ಅವರು ಎಂತ ಒಂದು ಹಿನ್ನೆಲೆಯಿಂದ ಬರಬಹುದು, ಎಂತ ಒಂದು ಮಟ್ಟದಲ್ಲಿ ಇರಬಹುದು, ಸಮಾಜದಲ್ಲಿ ಯಾವುದೇ ರೀತಿಯಾದ ಹಿನ್ನೆಲೆಯಿಂದ ಬಂದಿರಬಹುದು. When such differences are practiced in the local assembly, the joy, the pleasantness is lost. ಇಂಥ ಒಂದು ಪದ್ಧತಿಗಳನ್ನು ನಾವು ಸ್ಥಳೀಯ ಸಭೆಯಲ್ಲಿ ನಾವು ಕ್ರೋಢೀಕರಿಸಿಕೊಳ್ಳುವುದಾದರೆ ಆ ಒಂದು ಸಭೆಯ ರಮ್ಯತೆಯನ್ನು ನಾವು ಕಳೆದುಕೊಳ್ಳುತ್ತೇವೆ. Dear brother and sister, ನನ್ನ ಪ್ರಿಯ ಸಹೋದರ ಸಹೋದರಿ, never ever divide the assembly on the basis of our background or our social status or our language or whatever it may be. ನಾವು ನಮ್ಮ ಒಂದು ಭಾಷೆಯ ಆಧಾರದ ಮೇಲೆ, ನಮ್ಮ ಒಂದು ಸಮಾಜದಲ್ಲಿ ಇರುವ ಮಟ್ಟದ ಮೇಲೆ ಎಂದಿಗೂ ಸಹ ನಾವು ಸಭೆಯಲ್ಲಿ ನಾವು ತಾರತಮ್ಯ ಮಾಡಲೇಬಾರದು. You know how serious that is? ಇದು ಎಷ್ಟು ಗಂಭೀರ ಎಂಬುದಾಗಿ ನಿಮಗೆ ಗೊತ್ತುಂಟಾ? Because when you read these 3 portions of the scriptures, ಈ 3 ವಾಕ್ಯ ಭಾಗಗಳನ್ನು ನೀವು ಓದುವುದಾದರೆ, look at Ephesians chapter 2. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ನೋಡ್ರಿ. Look at James chapter 2. ಯಾಕೋಬನ ಬರೆದ ಪತ್ರಿಕೆ 2ನೇ ಅಧ್ಯಾಯ ನೋಡ್ರಿ. Look at Revelation chapter 5. ಪ್ರಕಟಣೆ ಪುಸ್ತಕ 5ನೇ ಅಧ್ಯಾಯ ನೋಡ್ರಿ. And what do we notice? What the work of the Lord Jesus Christ has done. ಕರ್ತನಾಗಿರುವ ಯೇಸು ಕ್ರಿಸ್ತನ ಕಾರ್ಯ ಏನು ಮಾಡಿದೆ? It's a great work which he has done. ಆತನು ತುಂಬಾ ಮಹಾ ಕಾರ್ಯವನ್ನು ಆತನು ಮಾಡಿದ್ದಾನೆ. When you look into the garden, ನಾವು ತೋಟವನ್ನು ನಾವು ನೋಡುವುದಾದರೆ, you don't see there is a mango orchard or there is a grapes orchard or there is a sapota or chiku orchard. ಆ ಒಂದು ತೋಟವನ್ನು ನೀವು ನೋಡುವುದಾದ್ರೆ ಅಲ್ಲಿ ಒಂದು ಮಾವಿನ ತೋಪು ಉಂಟು, ಅಲ್ಲಿ ಆ ಒಂದು ಈ ರೀತಿಯಾದ ಚಿಕ್ಕು ಹಣ್ಣುಗಳನ್ನು ಬೆಳೆಸುವ ಒಂದು ತೋಟ ಉಂಟು. ಆ ರೀತಿಯಾಗಿ ಅದನ್ನು ನಾವು ನೋಡುವುದಿಲ್ಲ. God didn't make such differences or such fragmentation and divisions in that garden. ಆ ಒಂದು ತೋಟದಲ್ಲಿ ಈ ರೀತಿಯಾದ ಒಂದು ವಿಭಾಗಿಸುವಿಕೆಯನ್ನು ಕರ್ತನು ಆತನು ಮಾಡಲಿಲ್ಲ. ಅದರ ಕುರಿತಾಗಿ ನಾವು ವಾಕ್ಯ ಭಾಗಗಳನ್ನು ಓದುವುದಿಲ್ಲ. How dare are you when you come to the local assembly on the basis of all these things which I have just mentioned, you divide the local assembly. ಆದರೆ ಯಾವ ಒಂದು ಧೈರ್ಯದಲ್ಲಿ ನಾವು ಸ್ಥಳೀಯ ಸಭೆಯನ್ನು ನಾವು ಈಗ ತಾನೇ ನಾನು ಹೇಳಿದ ಕಾರಣಗಳ ಮೇಲೆ ಆಧಾರಗೊಂಡು ನಾವು ವಿಭಾಗಿಸುತ್ತೇವೆ. I am of Paul, I am of Apollos. ನಾನು ಪೌಲನವನು, ನಾನು ಅಪೊಲೋಸನವನು ಎಂಬುದಾಗಿ. I will gather with the Kannada believers, I will gather with the Tamil believers. ನಾನು ಕನ್ನಡ ಭಾಷೆಯ ವಿಶ್ವಾಸಿಗಳೊಟ್ಟಿಗೆ ನಾನು ಸೇರುತ್ತೇನೆ, ನಾನು ತಮಿಳ್ ಭಾಷೆಯ ಮಕ್ಕಳ ಒಟ್ಟಿಗೆ ನಾನು ಸೇರುತ್ತೇನೆ. I will accept them because they are of my status and my standard. ನಾನು ಇಂತಹ ಮನುಷ್ಯರೊಟ್ಟಿಗೆ ನನ್ನನ್ನು ಗುರುತಿಸಿಕೊಳ್ಳುತ್ತೇನೆ, ಯಾಕಂದ್ರೆ ಅವರು ನನ್ನ ಮಟ್ಟದಲ್ಲಿ ಇದ್ದಾರೆ. But I look down on others who are from a low strata of society, less educated, not educated. ಆದ್ರೆ ಸಮಾಜದಲ್ಲಿ ತುಂಬಾ ಕೆಳಮಟ್ಟದಲ್ಲಿರುವ ಪ್ರಿಯರೊಟ್ಟಿಗೆ ನಾನು ಗುರುತಿಸಿಕೊಳ್ಳುವುದಿಲ್ಲ. ಕಾರಣ ಯಾಕಂದ್ರೆ ಅವರಿಗೆ ವಿದ್ಯಾಭ್ಯಾಸ ಇಲ್ಲ, ಅವರು ತುಂಬಾ ಬಡತನದಲ್ಲಿ ಇದ್ದಾರೆ ಎಂಬುದಾಗಿ ಕಾರಣದ ದೆಸೆಯಿಂದ. Assembly is the only place, let me tell you, assembly is the only place where all such differences which the society makes outside are removed by the work of the cross of the Lord Jesus. ಕರ್ತನಾಗಿರುವ ಯೇಸು ಕ್ರಿಸ್ತನು ಈಗಾಗಲೇ ಆತನು ಕಲ್ವಾರಿ ಕ್ರೂಜಿಯಲ್ಲಿ ಆತನು ಮಾಡಿ ಮುಗಿಸಿದ ಕಾರ್ಯದ ದೆಸೆಯಿಂದ ಸಮಾಜದಲ್ಲಿ ಇರುವ ಭೇದ ಭಾವಗಳು, ತಾರತಮ್ಯಗಳು ಸಭೆಯಲ್ಲಿ ಇರುವುದಿಲ್ಲ. What happened when he gave up his spirit, his ghost on the cross of Calvary for your sin and my sin? ಆತನು ನಮ್ಮ ಪಾಪಗಳ ದೆಸೆಯಿಂದ ಕಲ್ವಾರಿ ಕ್ರೂಜಿಯಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ತನ್ನ ಆತ್ಮವನ್ನು ಆತನು ಒಪ್ಪಿಸಿಕೊಟ್ಟಾಗ ಆದ ಸಂಗತಿ ಆದ್ರೂ ಏನು? We read at that very moment the curtain in the temple rent. ಆ ಒಂದು ಸಂದರ್ಭದಲ್ಲಿ, ಆ ಕ್ಷಣದಲ್ಲಿ ಆ ಒಂದು ದೇವಾಲಯದ ಒಂದು ತೆರೆಯು ಮೇಲಿನಿಂದ ಕೆಳಗಿನವರೆಗೂ ಅದು ಸೀಳಿತು. The curtain in the temple was rent. ಆ ಒಂದು ತೆರೆಯು ಅದು ಹರಿಯಿತು. How was it rent? ಯಾವ ರೀತಿಯಾಗಿ ಅದು ಹರಿಯಿತು? From bottom to top.
ಅದು ಕೆಳಗಿನಿಂದ ಮೇಲಿನ ತನಕ ಅದು ಹರಿಯುತ್ತಾ? No. ಇಲ್ಲ. Bible says it was run from top to bottom. ಸತ್ಯವೇದ ನಮಗೆ ತಿಳಿಸುವ ಮಾತೇನೆಂದ್ರೆ ಅದು ಮೇಲಿನಿಂದ ಕೆಳಗಿನವರೆಗೂ ಅದು ಹರಿಯಿತು. Why that is important? ಯಾಕೆ ಇದು ತುಂಬಾ ಪ್ರಾಮುಖ್ಯವಾದದ್ದು? Had it been from bottom to top, it would tell us that it is the work of man. ಅದು ಕೆಳಗಿನಿಂದ ಮೇಲೆ ತನಕ ಅದು ಹರಿದಿದ್ದೇ ಆದ್ರೆ ಇದು ಮನುಷ್ಯನ ಕಾರ್ಯ ಎಂಬುದಾಗಿ ತಿಳಿಸಿರಬಹುದಾಗಿತ್ತು. My brother, my sister, it was read from the top to bottom, says the Bible. That is a work of God, an act of God. ಅದು ಈ ಒಂದು ತೆರೆಯು ಅದು ಮೇಲಿನಿಂದ ಕೆಳಗಿನ ತನಕ ಅದು ಹರಿದು ಅದು ದೇವರ ಕಾರ್ಯ ಎಂಬುದಾಗಿ ನಮಗೆ ತೋರಿಸುವುದಾಗಿದೆ. Not only the curtain of separation was removed, ಈ ಒಂದು ಪ್ರತ್ಯೇಕತೆಯ ಒಂದು ತೆರೆಯು ಮಾತ್ರ ಅಲ್ಲಿ ತೆರೆಯಲ್ಪಡಲಿಲ್ಲ. but Ephesians chapter 2 says the wall of partition was removed. ಆದ್ರೆ ಅಲ್ಲಿ ಅವರ ಮಧ್ಯದಲ್ಲಿ ಇರುವ ಪ್ರತ್ಯೇಕತೆಯ ಒಂದು ಗೋಡೆಯು ಅದು ಅಡ್ಡಗೋಡೆಯು ಅದು ತೆಗೆಯಲಾಗಿತ್ತು. There is no more curtain of separation or wall of partition. ಈ ರೀತಿಯಾದ ಒಂದು ಪ್ರತ್ಯೇಕತೆಯ ಒಂದು ತೆರೆಯಲ್ಲಿ ಇರಲಿಲ್ಲ ಮತ್ತು ಅಡ್ಡಗೋಡೆಗಳು ಇರ್ತಾ ಇರಲಿಲ್ಲ. And therefore you believers, you should never ever by making differences try to raise a curtain and also try to raise a wall. ಈ ಒಂದು ಕಾರಣದ ದೆಸೆಯಿಂದ ನಾವು ಎಂದಿಗೂ ಸಹ ಈ ರೀತಿಯಾದ ಒಂದು ತೆರೆಯನ್ನು ನಾವು ಮೇಲಕ್ಕೆ ಕಟ್ಟುವುದಾಗಲಿ ಅಥವಾ ಗೋಡೆಗಳನ್ನು ಕಟ್ಟುವುದಕ್ಕಾಗಲಿ ನಾವು ಮುಂದಾಗಬಾರದು. By the way, when we look at one another, ನಾವು ಒಬ್ಬರನ್ನೊಬ್ರು ನಾವು ನೋಡುವಾಗ what is the price tag that we wear? ನಾವು ನಮ್ಮ ಮೇಲೆ ನಾವು ಹಾಕಿಕೊಳ್ಳುವ ಒಂದು ಬೆಲೆಯ ಒಂದು ಸೂಚನೆ ಏನಾಗಿದೆ? Usually by the cloth we judge a person. ನಾವು ಬಟ್ಟೆಗಳನ್ನು ನೋಡಿ ನಾವು ಒಬ್ಬರನ್ನೊಬ್ರು ನಾವು ತೀರ್ಪು ಮಾಡುತ್ತೇವೆ, ಇಂಥವರು ಅಂತವರು. Because of the shining cloth or the type of garments or the brand that is put on the collar, we know such person's status. ನಾವು ಯಾವ ರೀತಿಯಾದ ಬಟ್ಟೆ ಹಾಕಿಕೊಳ್ಳುತ್ತಾರೆ, ಯಾವ ಬ್ರ್ಯಾಂಡಿನ ಬಟ್ಟೆ ಧರಿಸಿಕೊಳ್ಳುತ್ತಾರೆ, ಅದನ್ನು ನೋಡಿ ಅವರ ಮಟ್ಟ ಎಂತದ್ದು ಎಂಬುದಾಗಿ ನಾವು ತೀರ್ಪು ಮಾಡುತ್ತೇವೆ. But when you come to the house of God, ಆದ್ರೆ ದೇವರ ಆಲಯಕ್ಕೆ ನಾವು ಬರುವಾಗ what is the price tag that every one of us is wearing? ಆದ್ರೆ ನಾವು ಧರಿಸಿಕೊಳ್ಳುವ ಒಂದು ಬೆಲೆಯ ಒಂದು ಸೂಚನೆ ಏನಾಗಿದೆ? Always remember, it is the blood of the Lord Jesus Christ. ಕರ್ತನಾಗಿರುವ ಯೇಸು ಕ್ರಿಸ್ತನ ರಕ್ತವಾಗಿದೆ. Looking at one another, can any one of us say that I am saved more than him or I am saved more than her? ಯಾರಾದ್ರೂ ನಾವು ನಮ್ಮ ಜೊತೆ ಸಹೋದರ ಸಹೋದರಿಯನ್ನು ನಾವು ನೋಡಿ ನಾನು ಅವರಿಗಿಂತಲೂ ಸಹ ನಾನು ರಕ್ಷಣೆ ಹೊಂದಿದ್ದೇನೆ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯ ಇದೆಯಾ? No, we are all saved equally, and our price for our salvation is the blood of the Lord Jesus Christ. ಎಂದಿಗೂ ಇಲ್ಲ. ನಾವೆಲ್ಲರೂ ಸಹ ನಮ್ಮ ಮೇಲೆ ಇರುವ ಒಂದು ಬೆಲೆಯ ಒಂದು ಸೂಚಕ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ರಕ್ತವಾಗಿದೆ. ನಾವೆಲ್ಲರೂ ಸಹ ಒಂದೇ ಮಟ್ಟದಲ್ಲಿ ರಕ್ಷಣೆ ಹೊಂದಿದ್ದೇವೆ. None of us is saved more or saved less. ನಮ್ಮಲ್ಲಿ ಯಾರು ಸಹ ಹೆಚ್ಚಾಗಿ ರಕ್ಷಣೆ ಹೊಂದಿದ್ದಾರೆ, ಕಡಿಮೆಯಾಗಿ ರಕ್ಷಣೆ ಹೊಂದಿದ್ದಾರೆ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. And the Lord, and out of the ground made the Lord God to grow every tree that is pleasant. ಇದಲ್ಲದೆ ಯೆಹೋವ ದೇವರು ಆತನು ಎಲ್ಲಾ ತರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. The price of every soul in the local assembly is the blood of the Lord Jesus Christ. ಆ ಒಂದು ಸ್ಥಳೀಯ ಸಭೆಯಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬ ಸಹೋದರ ಸಹೋದರಿಯ ಒಂದು ಬೆಲೆಯ ಒಂದು ಸೂಚಕ ಏನೆಂಬುದಾಗಿ ಹೇಳುವುದಾದ್ರೆ ಅದು ಕರ್ತನಾಗಿರುವ ಯೇಸು ಕ್ರಿಸ್ತನ ರಕ್ತವಾಗಿದೆ. Therefore, never ever look down on your fellow believers because of their background, their status, their education. ಎಂದಿಗೂ ಸಹ ನಾವು ನಮ್ಮ ಜೊತೆ ಸಹೋದರ ಸಹೋದರಿಯರ ಮೇಲೆ ನಾವು ಎಂದಿಗೂ ಸಹ ಅವರನ್ನು ನಾವು ಕೀಳಾಗಿ ನೋಡಬಾರದು. ಅವರ ವಿದ್ಯಾಭ್ಯಾಸ ಏನೇ ಆಗಿರಬಹುದು, ಅವರ ಒಂದು ಆರ್ಥಿಕ ಹಿನ್ನೆಲೆ ಏನೇ ಆಗಿರಬಹುದು, ಎಂದಿಗೂ ಸಹ ಅವರನ್ನು ನಾವು ಕಡಿಮೆಯಾಗಿ because when we do that, ಆ ರೀತಿಯಾಗಿ ನಾವು ಮಾಡುವುದಾದ್ರೆ, you know what seriousness is there in it? ಇದರಲ್ಲಿ ಎಂತ ಒಂದು ಗಾಂಭೀರ್ಯತೆ ಒಳಗೊಂಡಿದೆ ಎಂಬುದಾಗಿ ನಿಮಗೆ ಗೊತ್ತುಂಟ? We despise the work of the cross of the Lord Jesus. ನಾವು ಕರ್ತನಾಗಿರೋ ಯೇಸು ಕ್ರಿಸ್ತನ ಶಿಲುಬೆಯ ಕಾರ್ಯವನ್ನು ನಾವು ತ್ಯಜಿಸುವವರಾಗಿರುತ್ತೇವೆ. Because his cross, his death on the cross has removed the curtain of separation and the wall of partition. ಆತನ ಒಂದು ಶಿಲುಬೆಯ ಕಂಬದ ಮೇಲೆ ಆತನು ನಮಗೋಸ್ಕರ ಆತನು ತನ್ನ ಅರ್ಪಿಸಿದ ಒಂದು ದೇಹವು ರಕ್ತವು
ಅದು ಆ ಒಂದು ತೆರೆಯನ್ನು, ಪ್ರತ್ಯೇಕತೆಯ ತೆರೆಯನ್ನು ಅದು ತೆಗೆದಿದೆ ಮತ್ತು ಅಡ್ಡಗೋಡೆಗಳನ್ನು ಅದು ತೆಗೆದಿದೆ. Especially when we go to the village assemblies and the tribal assemblies here, ಇಲ್ಲಿರುವ ಹಳ್ಳಿಯ ಒಂದು ಸಭೆಗಳಿಗೆ ಮತ್ತು ನಾವು ಗುಡ್ಡಗಾಡಿನ ಪ್ರದೇಶದಲ್ಲಿರುವ ಸಭೆಗಳಿಗೆ ನಾವು ಹೋಗುವುದಾದ್ರೆ, if you happen to visit, I would like to take you to such places. ನೀವು ಎಂದಾದ್ರೂ ಇಲ್ಲಿಗೆ ಬರುವುದಾದ್ರೆ ಇಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗುವುದಕ್ಕೆ ನನಗೆ ತುಂಬಾ ಇಷ್ಟ. Very poor believers, ತುಂಬಾ ಬಡ ವಿಶ್ವಾಸಿಗಳು, they gather in the hut, ಅವರು ಗುಡಿಸಲುಗಳಲ್ಲಿ ಅವರು ಸೇರಿ ಬರುತ್ತಾರೆ. but a model assembly, I'll tell you, ಆದ್ರೆ ಅವರು ಮಾದರಿಯ ಒಂದು ಸಭೆಯಾಗಿದ್ದಾರೆ. all are present there 15 minutes before, ಎಲ್ಲರೂ ಸಹ 15 ನಿಮಿಷಗಳ ಮುಂಚೆ ಅವರು ಸೇರುತ್ತಾರೆ. and every brother opening his mouth and praising God. ಪ್ರತಿಯೊಬ್ಬ ಸಹೋದರರು ಸಹ ಅವರು ಅವರ ಬಾಯಿಗಳನ್ನು ತೆರೆದು ಕರ್ತನಿಗೆ ಸ್ತೋತ್ರ ಮಾಡುತ್ತಾರೆ. They are not educated. ಅವರಿಗೆ ಯಾವುದೇ ವಿದ್ಯಾಭ್ಯಾಸ ಇಲ್ಲ. Most of them are illiterate. ಅಲ್ಲಿ ಅನೇಕರಿಗೆ ಯಾವುದೇ ಒಂದು ಓದು ಬರಹ ಅವರಿಗೆ ತಿಳಿದಿಲ್ಲ. Let me tell you, I always came out of that hut with the tears in my eyes. ಆದ್ರೆ ನಾನು ಎಲ್ಲಾ ಸಂದರ್ಭದಲ್ಲಿ ಅಲ್ಲಿಂದ ನಾನು ಹೊರಗೆ ಬರುವಾಗ ನಾನು ಕಣ್ಣೀರಿಂದ ನಾನು ಬರುತ್ತೇನೆ. Because the worship and the order of that which is sensed inside is something very different. ಕಾರಣ ಯಾಕಂದ್ರೆ ಆ ಒಂದು ಸಭೆಯಲ್ಲಿ ಇರುವ ಕ್ರಮ ಮತ್ತು ಅವರ ಒಂದು ಅಭ್ಯಾಸ ತುಂಬಾ ವಿಭಿನ್ನವಾದದ್ದು. You can really sense the leading of the Spirit of God there. ದೇವರ ಆತ್ಮನ ಪ್ರೇರೇಪಣೆಯನ್ನು ನಾವು ಅಲ್ಲಿ ನೋಡಬಹುದು. When we come out of that hut, ಆ ಒಂದು ಗುಡಿಸಲಿನಿಂದ ನಾವು ಹೊರಗೆ ಬರುವಾಗ, and before parting from one another, when I hug any of those fellow believers, ಅಲ್ಲಿಂದ ನಾನು ಹೊರಗೆ ಬರುವಾಗ ಅವರನ್ನು ಅಪ್ಪಿ ಹಿಡಿಯುವಾಗ, they are shrink. ಅವರನ್ನೇ ಅವರು ಚಿಕ್ಕದಾಗಿ ಮಾಡಿಕೊಳ್ಳುತ್ತಾರೆ. They feel themselves very inferior. ನಾನು ತುಂಬಾ ಚಿಕ್ಕವನು ಎಂಬುದಾಗಿ ಅವರು ಅಂದುಕೊಳ್ಳುತ್ತಾರೆ. Their clothes or their body might be smelling. ಅವರ ದೇಹದಿಂದ ನಾತ ಬರುತ್ತಾ ಇರಬಹುದು. But I tell you, the moment we hug any one of them, there is tears. I have seen number of time in their eyes. ಆದ್ರೆ ನಾನು ಅನೇಕ ಬಾರಿ ನೋಡಿದ್ದೇನೆ, ನಾವು ಅವರನ್ನು ಅಪ್ಪಿ ಹಿಡಿಯುವಾಗ ಅವರ ಕಣ್ಣಿನಲ್ಲಿ ನೀರು ತುಂಬುತ್ತದೆ. How can brother hug us? ಈ ಸಹೋದರ ನಮ್ಮನ್ನು ಯಾವ ರೀತಿಯಾಗಿ ಅಪ್ಪಿಕೊಳ್ಳುವುದಕ್ಕೆ ಸಾಧ್ಯ? My brother, my sister, ನನ್ನ ಪ್ರಿಯ ಸಹೋದರ ಸಹೋದರಿ, when we look at our fellow believers in the local assembly, ಸ್ಥಳೀಯ ಸಭೆಯಲ್ಲಿ ನಮ್ಮ ಜೊತೆ ವಿಶ್ವಾಸಿಗಳನ್ನು ನಾವು ನೋಡುವಾಗ, Christ who has accepted all of them in his fellowship never ever make a difference. ಕ್ರಿಸ್ತನು ಆತನ ಒಂದು ಅನ್ಯೋನ್ಯತೆಯಲ್ಲಿ ಆತನು ಸ್ವೀಕಾರ ಮಾಡಿಕೊಂಡಾಗ ಆತನು ಎಂದಿಗೂ ಸಹ ಆತನು ತಾರತಮ್ಯ ಮಾಡುವವನಲ್ಲ. Every tree the Lord has planted. ಪ್ರತಿಯೊಂದು ಮರವನ್ನು ಕರ್ತನು ತಾನೇ ನೆಟ್ಟಿದ್ದಾನೆ. He paid the price in the blood of the Lord Jesus Christ. ಕರ್ತನಾಗಿರುವ ಯೇಸು ಕ್ರಿಸ್ತರ ಮುಖಾಂತರ ಆತನು ಬೆಲೆಯನ್ನು ಕೊಟ್ಟಿದ್ದಾನೆ. Never ever make differences, never ever look down on our fellow believers because of anything that we talk about. ನಾವು ಈಗ ತಿಳಿಸಿದ್ದೇವೆ ಅದರ ಆಧಾರದ ಮೇಲೆ ನಾವು ಎಂದಿಗೂ ಸಹ ನಮ್ಮ ಜೊತೆ ವಿಶ್ವಾಸಿಗಳನ್ನು ನಾವು ಕೀಳಾಗಿ ನಾವು ನೋಡಬಾರದು. That's why in the scripture, time and again, as if the Lord God has removed the curtain of heaven that you and I might have the glimpse of what is happening there. ಅಲ್ಲಿ ಪರಲೋಕದಲ್ಲಿ ನಡೆಯುವ ಸಂಗತಿಗಳನ್ನು ನೋಡುವುದಕ್ಕೆ ಕರ್ತನು ಆತನು ಆ ಒಂದು ಪರದೆಯನ್ನು ತೆಗೆದು ಒಂದು ಸ್ವಲ್ಪ ಇಣುಕು ನೋಟವನ್ನು ನೋಡುವ ಹಾಗೆ ನಮಗೆ ಆತನು ಅನುಮತಿ ಕೊಡುತ್ತಾನೆ. One of such incident is Revelation chapter 5 and verse 9. ಅದರ ಒಂದು ಘಟನೆಯನ್ನು ನಾವು ಪ್ರಕಟಣೆ ಪುಸ್ತಕ 5ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಓದುತ್ತೇವೆ. And I saw a big crowd, a big throng, a big multitude praising God. ಅಲ್ಲಿ ಮಹಾ ಜನ ಸಮೂಹವು ಕರ್ತನಿಗೆ ಸ್ತೋತ್ರ ಮಾಡುವ ಸಂಗತಿಯನ್ನು ನಾನು ಕಂಡೆನು. From different people group, from different languages, from different background, all of them together saying, "What is the Lamb?" ಆಗ ಎಲ್ಲಾ ಸಕಲ ಕುಲ ಭಾಷೆ ಪ್ರಜೆಗಳ ಜನಾಂಗಗಳಿಂದ ನೀ ದೇವರ ಯಜ್ಞದ ಕುರಿಯಾದಾತನಿಗೆ ಸ್ತೋತ್ರವಾಗಲಿ ಎಂಬುದಾಗಿ. My brother, my sister, what the Lord has united, let us never separate. ಕರ್ತನು ಆತನು ಐಕ್ಯಪಡಿಸಿದ ಸಂಗತಿಯನ್ನು ಎಂದಿಗೂ ಸಹ ನಾವು ವಿಭಾಗಿಸಬಾರದು. Now the time we leave from that hut and meeting one another, every of those families want us to have a cup of tea. ನಾವು ಆ ಒಂದು ಗುಡಿಸಲಿನಿಂದ ಹೊರಗೆ ನಾವು ಬರುವಾಗ ಅಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಯೂ ಸಹ ನಾವು
ವಿಶ್ವಾಸಿಗಳಿಗೂ ಸಹ ಒಂದು ಆಸೆ ಉಂಟು, ಏನಂದ್ರೆ ನಾವು ಅವರ ಮನೆಗೆ ಹೋಗಿ ಚಹಾ ಸೇವನೆ ಮಾಡಬೇಕೆಂಬುದಾಗಿ. It will be a black tea in a broken cup. ಒಂದು ಒಡೆದು ಹೋದ ಒಂದು ಕಪ್ಪಿನಲ್ಲಿ ಅವರು ಆ ಒಂದು ಬ್ಲಾಕ್ ಟೀ ಅನ್ನು ಕೊಡುತ್ತಾರೆ. With lot of sugar in it because uncle has come. ಆ ಅಂಕಲ್ ರವರು ಬಂದಿದ್ದಾರೆ ಎಂಬುದಾಗಿ ಒಂದು ಕಾರಣದ ದಿಸೆಯಿಂದ ಹೆಚ್ಚು ಸಕ್ಕರೆಯನ್ನು ಹಾಕುತ್ತಾರೆ. Let me tell you, my brother, my sister. ನನ್ನ ಪ್ರಿಯ ಸಹೋದರ ಸಹೋದರಿ, ನಾನು ತಿಳಿಸ್ತೇನೆ, till this date no infection has happened. ಇಲ್ಲಿಯ ತನಕ ಯಾವುದೇ ಒಂದು ಸೋಂಕು ನನಗೆ ಬರಲಿಲ್ಲ. The love behind all that they do is something very different and unique. ಅವರು ಏನೇನು ಮಾಡುತ್ತಾರೆ ಅದರ ಹಿಂದೆ ಇರುವ ಪ್ರೀತಿ ಅದು ತುಂಬಾ ವಿಭಿನ್ನವಾದದ್ದು. Read James chapter 2 verses 1 to 9 for your own studies. ನಿಮ್ಮ ಒಂದು ಅಧ್ಯಯನಕ್ಕಾಗಿ ನೀವು ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ ನೀವು ಓದ್ರಿ. Remember, each one of us are wearing the same price tag upon us, and that is the blood of the Lord Jesus Christ. ಪ್ರತಿಯೊಬ್ಬ ಸ್ಥಳೀಯ ಸಭೆಯಲ್ಲಿರುವ ವಿಶ್ವಾಸಿಗಳು ನಾವೆಲ್ಲರೂ ಸಹ ಒಂದೇ ರೀತಿಯಾದ ಒಂದು ಬೆಲೆಯ ಒಂದು ಸೂಚಕವನ್ನು ನಾವು ಹಾಕಿದ್ದೇವೆ. ಅದೇನೆಂದ್ರೆ ಕರ್ತನಾಗಿರುವ ಯೇಸು ಕ್ರಿಸ್ತನ ರಕ್ತವಾಗಿದೆ. To speak in a message like this is very good to hear to our ear. ನಾವು ಇದನ್ನು ಒಂದು ವಾಕ್ಯ ಸಂದೇಶವನ್ನು ನಾವು ಹಂಚುವಾಗ ಅದನ್ನು ಕೇಳುವುದಕ್ಕೆ ತುಂಬಾ ಸುಂದರವಾಗಿರಬಹುದು. But when it comes to select a life partner for our children, ಆದ್ರೆ ನಮ್ಮ ಒಂದು ಜೀವನ ಸಂಗಾತಿಯನ್ನು ನಾವು ಆರಿಸಿಕೊಳ್ಳಬೇಕಾದ್ರೆ, ನಮ್ಮ ಮಕ್ಕಳಿಗೋಸ್ಕರ ನಾವು ಆರಿಸಿಕೊಳ್ಳಬೇಕಾದ್ರೆ, there are very few, handful today, who would not see any of these barriers, no curtain, no walls, going across all that by trusting in the grace of God, and their children, their families are blessed. ಕರ್ತನು ಆತನು ತೆಗೆದಲ್ಪಟ್ಟ ಈ ಒಂದು ಎಲ್ಲಾ ರೀತಿಯಾದ ಎಲ್ಲೆ ಬೇಲೆಗಳನ್ನು ದಾಟಿ ಹೋಗುವ ಪ್ರಿಯರು ತುಂಬಾ ಕಡಿಮೆಯಾಗಿ ಇದ್ದಾರೆ. ಆದ್ರೆ ದೇವರ ಕೃಪೆಯನ್ನು ಆಧಾರಗೊಂಡು ಹೋಗುವವರು ಅವರು ಆಶೀರ್ವಾದ ಹೊಂದುತ್ತಾರೆ. I will not drag the subject little longer. ನಾನು ಈ ಒಂದು ಪ್ರಸ್ತಾಪವನ್ನು ನಾನು ಹೆಚ್ಚಾಗಿ ಉದ್ದ ಮಾಡುವುದಿಲ್ಲ. Never select a life partner based on our status and our background and all that we consider. ನಾವು ಏನನ್ನು ನಾವು ಪರಿಗಣಿಸುತ್ತೇವೋ, ನಮ್ಮ ಒಂದು ಸಮಾಜದಲ್ಲಿರುವ ಮಟ್ಟ ಮತ್ತು ನಮ್ಮ ಒಂದು ಈ ಒಂದು ಆಧಾರದ ಮೇಲೆ ಎಂದಿಗೂ ಸಹ ನಮ್ಮ ಜೀವನ ಸಂಗಾತಿಗಳನ್ನು ನಾವು ಆರಿಸಬಾರದು. By faith, depending upon the leading of the Lord, when a young man and a young woman decides for their life partner, I tell you, they honor God and God will honor them for sure. ನಾನು ಹೇಳುವುದೇನೆಂದರೆ, ನಾವು ಕರ್ತನ ಕೃಪೆಯನ್ನು ಆಧಾರ ಮಾಡಿಕೊಂಡು ನಾವು ಈ ಒಂದು ಸಂಗತಿಯನ್ನು ನಾವು ಮುಂದೆ ಹೋಗುವುದಾದ್ರೆ ಆತನು ನಮ್ಮ ನಿರ್ಧಾರಗಳನ್ನು ಆತನು ಸನ್ಮಾನಿಸುವನಾತನು ಆಗಿರುತ್ತಾನೆ. Therefore, never ever make differences. Number 1. ಎಂದಿಗೂ ಸಹ ನಾವು ತಾರತಮ್ಯಗಳನ್ನು ನಾವು ಮಾಡಬಾರದು, ಮೊದಲನೇದಾಗಿ. But notice secondly in that verse 9 itself. ಅದೇ 9ನೇ ವಚನದಲ್ಲಿ ಇನ್ನೊಂದು ಅಂಶ ನೋಡ್ರಿ. And out of the ground made the Lord God to grow every tree that is pleasant. Now underline, to the sight and good for food. ಯೆಹೋವ ದೇವರು ಆತನು ಎಲ್ಲಾ ತರದ ಮರಗಳನ್ನು ಆ ಭೂಮಿಯಲ್ಲಿ ಆತನು ಬೆಳೆಯ ಮಾಡಿದನು, ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಮರಗಳು. Second thing is mentioned in 2 different aspects. One, it is nice to look and good for health. ಮತ್ತು ಅಲ್ಲಿ 2ನೇ ಅಂಶದ ಕುರಿತಾಗಿ ನಾವು ನೋಡುವಾಗ ಅದು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಎಂಬುದಾಗಿರುವ ಅಂಶ. What a responsibility for every tree. ಒಂದೊಂದು ಮರಕ್ಕೂ ಎಂತ ಒಂದು ಜವಾಬ್ದಾರಿಕೆ. Number 1, it is nice to look. ಮೊದಲನೇದಾಗಿರುವ ಒಂದು ಅಂಶ ಅದು ನೋಡುವುದಕ್ಕೆ ರಮ್ಯವಾಗಿತ್ತು. Every brother and sister in the local assembly are beautiful in the sight of God. ಸ್ಥಳೀಯ ಸಭೆಯಲ್ಲಿ ಇರುವ ಪ್ರತಿಯೊಬ್ಬ ವಿಶ್ವಾಸಿಯೂ ಸಹ ಕರ್ತನ ಒಂದು ದೃಷ್ಟಿಯಲ್ಲಿ ಅವರು ಸುಂದರವಾಗಿದ್ದಾರೆ. Psalm 16 and verse 3, the saints or the holy ones are on the earth are all my delight. ಆ ಕೀರ್ತನೆ 16ನೇ ಕೀರ್ತನೆ 3ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದುವವರು ನಾವು ಆಗಿದ್ದೇವೆ. ಅದೇನೆಂಬುದಾಗಿ ಹೇಳುವಾಗ ಭೂಲೋಕದಲ್ಲಿಯೂ ದೇವ ಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು, ಇವರೇ ನನಗೆ ಇಷ್ಟರಾದವರು ಎಂತಲೂ ಹೇಳುವೆನು. Every one of us is beautiful. ನಾವೆಲ್ಲರೂ ಸಹ ನಾವು ಸೌಂದರ್ಯವಾಗಿ ನಾವಿದ್ದೇವೆ. Beautiful in the sight of God. ಕರ್ತನ ದೃಷ್ಟಿಯಲ್ಲಿ ನಾವು ಸೌಂದರ್ಯವಾಗಿ ನಾವಿದ್ದೇವೆ.
but that brings a great imposition or great responsibility on our behalf. ಆದ್ರೆ ಅದನ್ನ ನಾವು ತಿಳಿಸುವಾಗ ನಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿಕೆ ಉಂಟು. When you come to the local assembly, ಸ್ಥಳೀಯ ಸಭೆಗೆ ನೀವು ಬರುವಾಗ, are you the one adding to the beauty of the local assembly or marring or spoiling the beauty of the gathering? ಸ್ಥಳೀಯ ಸಭೆಗೆ ನೀವು ಬರುವಾಗ ಆ ಒಂದು ಸೌಂದರ್ಯತೆಗೆ ನಾವು ಸೇರಿಸುವವರು ಆಗಿರುತ್ತೇವೋ ಅಥವಾ ಆ ಸೌಂದರ್ಯತೆಗೆ ನಾವು ಧಕ್ಕೆಯನ್ನು ನಾವು ಉಂಟು ಮಾಡುತ್ತಾ ಇದ್ದೇವೋ? Because of you and your families fellowship with the local assembly, is the assembly becoming more beautiful? ನೀವು ಮತ್ತು ನಿಮ್ಮ ಕುಟುಂಬದವರು ನೀವು ಸ್ಥಳೀಯ ಸಭೆಯಲ್ಲಿ ನೀವು ಅನ್ಯೋನ್ಯತೆಯನ್ನು ಹೊಂದುವ ಕಾರಣದ ದೆಸೆಯಿಂದ ಆ ಒಂದು ಸ್ಥಳೀಯ ಸಭೆಯು ಅದು ಸುಂದರವಾಗುತ್ತಾ ಇದೆಯೋ? You may ask me, brother, how can we do that or how can we spoil that? ನಾವು ಇದನ್ನು ಯಾವ ರೀತಿಯಾಗಿ ಸುಂದರಗೊಳಿಸಬಹುದು ಅಥವಾ ಯಾವ ರೀತಿಯಾಗಿ ನಾವು ಹಾಳು ಮಾಡಬಹುದು ಎಂಬುದಾಗಿ ನೀವು ಕೇಳಬಹುದು. It's because of your life and my life. ಇದೆಲ್ಲವೂ ಸಹ ನಿಮ್ಮ ಜೀವನ ನನ್ನ ಜೀವನದ ಕಾರಣದ ದೆಸೆಯಿಂದ. It is because of your testimony and my testimony. ಅದು ನಿಮ್ಮ ಒಂದು ಸಾಕ್ಷಿ ಮತ್ತು ನನ್ನ ಸಾಕ್ಷ್ಯ ದೆಸೆಯಿಂದ. Are you a peacemaker or are you a troublemaker in the local assembly? ನೀವು ಸಮಾಧಾನ ಸಂಧಾನವನ್ನು ಉಂಟು ಮಾಡುವ ಪ್ರಿಯರು ನೀವು ಆಗಿದ್ದೀರೋ ಅಥವಾ ಅಲ್ಲಿ ತೊಂದರೆ ಕಷ್ಟಗಳನ್ನು ಉಂಟು ಮಾಡುವುದಕ್ಕೆ ನೀವು ಅದರಲ್ಲಿ ನೀವು ನಿಮ್ಮನ್ನೇ ನೀವು ತೊಡಗಿಸಿಕೊಳ್ಳುತ್ತೀರೋ? Maybe this will come afterward, but may I tell you right now, ಇದ್ರ ಈ ಒಂದು ಅಂಶ ನಂತರ ಬರಬಹುದು, ಆದ್ರೆ ಈಗ ಒಂದು ಮಾತು ತಿಳಿಸ್ತೇನೆ. The Lord has given so much of responsibility to the elders of the assembly or to the evangelist of the assembly or to the pastors of the assembly. ಸ್ಥಳೀಯ ಸಭೆಯಲ್ಲಿರುವ ಹಿರಿಯರಿಗೆ ಮತ್ತು ಸಭಾ ಸೇವಕರಿಗೆ ಮತ್ತು ಸಭಾ ಪಾಲಕರಿಗೆ ಕರ್ತನು ಆತನ ಜವಾಬ್ದಾರಿಕೆಯನ್ನು ಆತನು ಕೊಟ್ಟಿದ್ದಾನೆ, ನಿಜ. You ask any one of them, ಅವರೆಲ್ಲರನ್ನು ನೀವು ಈ ಮಾತನ್ನು ನೀವು ಕೇಳುವುದಾದರೆ, and I share it out of my experience, ಇದನ್ನು ನನ್ನ ಒಂದು ಅನುಭವದ ಮುಖಾಂತರ ನಾನು ಹೇಳುತ್ತೇನೆ, most of our time is spent on solving the issues and problems in an individual, in the family, instead of reaching out the unreached. ನಾವು ಅನೇಕ ಬಾರಿ ನಮ್ಮ ಸಮಯವನ್ನು ನಾವು ಸಭೆಯಲ್ಲಿರುವ ಜನರ ಒಂದು ತೊಂದರೆ ಕಷ್ಟಗಳನ್ನು ಅದನ್ನು ಬಗೆಹರಿಸುವುದಕ್ಕೆ ನಾವು ಹೆಚ್ಚು ಸಮಯ ನಾವು ಉಪಯೋಗಿಸಿಕೊಳ್ಳುತ್ತೇವೆ. ಹೊರಗೆ ಇನ್ನೂ ಸಹ ಸತ್ಯವನ್ನು ತಿಳಿಯದೇ ಇರುವ ಜನರನ್ನು ಮುಟ್ಟುವುದಕ್ಕೆ ನಾವು ಮುಂದಾಗುವುದಿಲ್ಲ. Handful of families, ಕೆಲವು ಕುಟುಂಬಗಳು ಮಾತ್ರ. what all problems, ಎಂತೆಂತ ಕಷ್ಟಗಳು, what all issues of life, ಎಂತ ಒಂದು ಸಮಸ್ಯೆಗಳು, one after another, ಒಂದಾದರ ಮೇಲೆ ಇನ್ನೊಂದು. that the people of God, the leaders in the local assembly are so much entangled in helping them out. Of course they have to do that. ಹೌದು, ಸಭೆಯ ನಾಯಕರು ಇದೆಲ್ಲವನ್ನು ಅದನ್ನು ಸಲಹೆಗಳನ್ನು ಕೊಡಬೇಕು, ಅವರನ್ನು ನೋಡಿಕೊಳ್ಳಬೇಕು, ಎಲ್ಲವೂ ಸಹ ನಿಜ, ಯಾವುದೇ ತಪ್ಪಿಲ್ಲ. How much time is consumed in that? ಆದ್ರೆ ಅದರಲ್ಲಿ ಎಷ್ಟು ಸಮಯವನ್ನು ನಾವು ಕಳೆದುಕೊಳ್ಳುತ್ತೇವೆ. They have to take care of very many activities, studying the word, spending time in prayer, feeding the people of God. ಆ ಸಭೆಯಲ್ಲಿ ಸತ್ಯವೇದವನ್ನು ಬೋಧಿಸುವ ಸಂಗತಿ, ಪ್ರಾರ್ಥನೆ ಮಾಡುವ ಸಂಗತಿ ಮತ್ತು ಮಂದಿಯನ್ನು ಕಾಯುವ ಒಂದು ಕಾರ್ಯಗಳನ್ನು ಅವರು ಮಾಡಬೇಕು. It is not automatic. ಇದು ಅದಾಗುವುದಿಲ್ಲ. Many a time when I go to another villages, ನಾನು ಬೇರೆ ಹಳ್ಳಿಗಳಿಗೆ ನಾನು ಹೋಗುವಾಗ, they think uncle is like a tape recorder. ಅವರ ಹೇಳ್ತಾರೆ, ಅಂಕಲ್ ರವರು ಒಂದು ಟೇಪ್ ರೆಕಾರ್ಡರ್ ಇದ್ದ ಹಾಗೆ. You press the play button and the message starts coming out. ಅವರಲ್ಲಿ ನೀವು ಪ್ಲೇ ಬಟನ್ ಅನ್ನು ನೀವು ಒತ್ತುವುದಾದ್ರೆ ವಾಕ್ಯ ಸಂದೇಶಗಳು ಬರ್ತವೆ. It's not like that, my brother, my sister. ನನ್ನ ಪ್ರಿಯ ಸಹೋದರ ಸಹೋದರಿ, ಆ ರೀತಿಯಾಗಿ ಅಲ್ಲ. It's hours of labor behind this. ಇದನ್ನು ನಾವು ವಾಕ್ಯ ಸಂದೇಶಗಳನ್ನು ಹಂಚುವಾಗ ಅದರಲ್ಲಿ ತುಂಬಾ ಹೆಚ್ಚಿನ ಒಂದು ಪ್ರಯಾಸ ಅದರಲ್ಲಿ ಉಂಟು. It's hours of time that is spent before the Lord. ಕರ್ತನ ಸನ್ನಿಧಾನದಲ್ಲಿ ಹೆಚ್ಚು ಸಮಯವನ್ನು ನಾವು ಉಪಯೋಗಿಸಿಕೊಳ್ಳುತ್ತೇವೆ. That's how in the early church they were doing it. ಈ ರೀತಿಯಾಗಿ ಆದಿ ಸಭೆಯಲ್ಲಿ ಅವರು ಮಾಡುತ್ತಾ ಇದ್ರು. When there were problems of the ministering to the tables because the widows were neglected, ಆ ಒಂದು ಆದಿ ಸಭೆಯಲ್ಲಿ ವಿಧವೆಯರ ಮಧ್ಯದಲ್ಲಿ ತಾರತಮ್ಯ ಮಾಡಿದ ಕಾರಣದ ದೆಸೆಯಿಂದ ಆ ಒಂದು ಬಡಿಸುವ ಒಂದು ಸಂಗತಿಯಲ್ಲಿ ಅಲ್ಲಿ ತೊಂದರೆ ಆದಾಗ, what was the solution there? ಅಲ್ಲಿ ಬಂದ ಪರಿಹಾರ ಏನಾಗಿತ್ತು? Not only 7 were appointed with their spiritual qualifications, even to the ministering of the tables.
ಆ ಒಂದು ಮೇಜಿನಲ್ಲಿ ಸೇವೆ ಮಾಡೋದಕ್ಕೋಸ್ಕರ ಅಲ್ಲಿ ಅವರ ಒಂದು ಆತ್ಮೀಕವಾದ ಅರ್ಹತೆಗಳು ಈ ರೀತಿಯಾಗಿರಬೇಕಾಗಿತ್ತು. But the sentence I like there is, Apostle said, we must give ourselves to the word and prayer. ಆದ್ರೆ ಅಪೊಸ್ತಲರು ಅವರು ಹೇಳಿದ ಒಂದು ಮಾತು ನನಗೆ ತುಂಬಾ ಇಷ್ಟವಾದದ್ದು. ಅದೇನೆಂದ್ರೆ, ನಾವು ಸಭೆಯಲ್ಲಿ ವಾಕ್ಯ ಬೋಧನೆ ಮತ್ತು ಪ್ರಾರ್ಥನೆಯಲ್ಲಿ ನಾವು ನಿರತರಾಗಿರುತ್ತೇವೆ. How often we have blamed the leadership in the assembly. ಎಷ್ಟು ಬಾರಿ ನಾವು ಸಭೆಯಲ್ಲಿರುವ ನಾಯಕರನ್ನು ನಾವು ದೂರು ಮಾಡಿದ್ದೇವೆ. Because we have forgotten that we were the cause of bringing up these problems because of my life, my family and my testimony. ಈ ರೀತಿಯಾದ ಸಮಸ್ಯೆಗಳು ಬರುವುದಕ್ಕೆ ನನ್ನ ಒಂದು ಜೀವನ, ನನ್ನ ಒಂದು ಕುಟುಂಬ ಮತ್ತು ನನ್ನ ಒಂದು ಸಾಕ್ಷಿಯೇ ಒಂದು ಕಾರಣವಾಗಿದೆ. Just imagine if every family in fellowship with the local assembly is a beautiful family, adding to the beauty of the assembly. What an assembly that will be. ಈ ರೀತಿಯಾದ ಒಂದು ಸಭೆಯನ್ನು ನೀವು ಊಹೆ ಮಾಡಿ ನೀವು ನೋಡಿಕೊಳ್ಳ್ರಿ. ಪ್ರತಿಯೊಬ್ಬ ವಿಶ್ವಾಸಿ ಸಭೆಗೆ ಆತನು ಬರುವಾಗ, ಆತನು ಸಭೆಯ ಸೌಂದರ್ಯತೆಗೆ ಆತನು ಕೂಡಿಸುವಾಗ ಎಂತ ಒಂದು ಸುಂದರವಾದ ಒಂದು ಸ್ಥಳವಾಗಿರ್ತದೆ. Notice every tree the Lord has planted is pleasant to the sight. ಮತ್ತು ಯೆಹೋವ ದೇವರು ಆತನು ಎಲ್ಲಾ ತರದ ಮರಗಳನ್ನು ಆತನು ಭೂಮಿಯ ಮೇಲೆ ಆತನು ಬೆಳೆ ಮಾಡಿದನು, ಎಲ್ಲವೂ ಸಹ ನೋಟಕ್ಕೆ ರಮ್ಯವಾಗಿತ್ತು. Make a decision now that I will be with my family, be one. Lord, give me grace that we may add to the beauty of the assembly. ನಾವು ಈ ದಿನ ಕುಟುಂಬವಾಗಿ ವೈಯಕ್ತಿಕವಾಗಿ ಒಂದು ನಿರ್ಧಾರವನ್ನು ನಾವು ತೆಗೆದುಕೊಳ್ಳೋಣ. ಸಭೆಯ ಒಂದು ಸೌಂದರ್ಯತೆಗೆ ಸೇರಿಸುವವರು ನಾವು ಆಗಿರಬೇಕು ಎಂಬುದಾಗಿರುವ ಒಂದು ನಿರ್ಧಾರ. Let us live a life of testimony. ನಾವು ಸಾಕ್ಷಿಯ ಒಂದು ಜೀವನವನ್ನು ನಾವು ಸಾಗೋಣ. Life pleasing to the Lord. ಕರ್ತನಿಗೆ ಮೆಚ್ಚುಗೆಯಾಗಿರುವ ಒಂದು ಜೀವನ. Not only nice to look but good for food. ಈ ಒಂದು ಮರಗಳು ನೋಟಕ್ಕೆ ರಮ್ಯವಾಗಿರುವುದು ಮಾತ್ರವಲ್ಲದೆ ಊಟಕ್ಕೆ ಅನುಕೂಲವಾಗಿಯೂ ಇತ್ತು. That means every tree that you see in that garden was useful. ಆ ಮರದಲ್ಲಿ ಇದ್ದ ಆ ಒಂದು ತೋಟದಲ್ಲಿ ಇದ್ದ ಪ್ರತಿಯೊಂದು ಮರವೂ ಸಹ ಅದಕ್ಕೆ ಅದರದೇ ಆದ ಒಂದು ಪ್ರಯೋಜನವಿತ್ತು. It was for taste, it was for nourishment of anybody who would eat of that tree. ಆ ಒಂದು ಮರದಿಂದ ಯಾರಾದ್ರೂ ಹಣ್ಣುಗಳನ್ನು ತರಕಾರಿಯನ್ನು ಸೇವಿಸುವುದಾದ್ರೆ ಅದೆಲ್ಲವೂ ಸಹ ಬಾಯಿಗೆ ರುಚಿಯನ್ನು ಕೊಡುತ್ತಾ ಇತ್ತು ಮತ್ತು ದೇಹಕ್ಕೆ ಪೌಷ್ಟಿಕಾಂಶತೆಯನ್ನು ಕೊಡುತ್ತಾ ಇತ್ತು. That puts us into another question before us. ನಮ್ಮ ಮೇಲೆ ಇನ್ನೊಂದು ಪ್ರಶ್ನೆಯನ್ನು ಅದನ್ನು ನಮ್ಮ ಮುಂದೆ ಇಡುವುದಾಗಿದೆ. Am I useful or useless in my local assembly? ನಾನು ನನ್ನ ಸ್ಥಳೀಯ ಸಭೆಯಲ್ಲಿ ನಾನು ಪ್ರಯೋಜಕನಾಗಿ ನಾನಿದ್ದೇನೋ ಅಥವಾ ಅಪ್ರಯೋಜಕನಾಗಿ ನಾನಿದ್ದೇನೋ? Anybody looking at me, anybody finding me and my family, can they learn something good out of us? ಯಾರಾದ್ರೂ ನನ್ನನ್ನು ಸಭೆಯಲ್ಲಿ ನೋಡುವಾಗ ಅಥವಾ ಸಭೆಯಲ್ಲಿ ನನ್ನ ಕುಟುಂಬವನ್ನು ಅವರು ನೋಡುತ್ತಾ ಇರುವಾಗ ನನ್ನಿಂದ ಕಲಿಯುವುದಕ್ಕೆ ಏನಾದ್ರೂ ಇದೆಯಾ? Am I serving a model, an example before others? ನಾನು ಇತರರ ಮುಂದೆ ನಾನು ಒಳ್ಳೆಯ ಮಾದರಿಯ ಜೀವನವನ್ನು ನಾನು ಸಾಗುತ್ತಾ ಇದ್ದೇನಾ? How important that is for you and for me. ನಿಮಗೆ ಮತ್ತು ನನಗೆ ಎಂತ ಪ್ರಾಮುಖ್ಯವಾದ ಒಂದು ಅಂಶವಾಗಿದೆ. My brother, my sister, each one of us planted by the Lord, we should never make differences. ನಾವು ಪ್ರತಿಯೊಬ್ಬರು ವಿಶ್ವಾಸಿಯೂ ಸಹ ಕರ್ತನು ತಾನೇ ಆತನು ತೋಟದಲ್ಲಿ ಆತನು ಇಟ್ಟಿದ್ದಾನೆ, ಎಂದಿಗೂ ಸಹ ನಾವು ತಾರತಮ್ಯ ಮಾಡಬಾರದು. We should be adding to the beauty of the local assembly. ಸ್ಥಳೀಯ ಸಭೆಯ ಸೌಂದರ್ಯತೆಗೆ ನಾವು ಸೇರಿಸುವವರಾಗಿರಬೇಕು. But also becoming useful for the cause of the health of the assembly. ಮತ್ತು ಸ್ಥಳೀಯ ಸಭೆಯ ಒಂದು ಆರೋಗ್ಯವನ್ನು ನಾವು ಬೆಳೆಸುವವರಾಗಿರಬೇಕು. Whenever you read in the scripture, ನೀವು ದೇವರ ವಾಕ್ಯವನ್ನು ನೀವು ಓದುವಾಗ, I like Philemon and verse 11. ಫಿಲೆಮೋನನಿಗೆ ಬರೆದ ಪತ್ರಿಕೆ 11ನೇ ವಚನದ ಕುರಿತಾಗಿ ನನಗೆ ತುಂಬಾ ಇಷ್ಟ. Apostle Paul writing to Philemon about Onesimus. ಫಿಲೆಮೋನನಿಗೆ ಪೌಲನು ಆತನು ಬರೆಯುವಾಗ ಆತನು ಒನೇಸಿಫೋರನ ಕುರಿತಾಗಿ ಆತನು ತಿಳಿಸ್ತಾನೆ. You know what sentence is used there? ಅಲ್ಲಿ ಯಾವ ಒಂದು ಪದ ಪ್ರಯೋಗ, ಯಾವ ಒಂದು ಸಾಲನ್ನು ಪೌಲನು ತಿಳಿಸ್ತಾನೆ ನೋಡ್ರಿ. He was not useful, but now useful for you and for me. ಆತನು ಅಪ್ರಯೋಜಕನಾಗಿ ಆತನು ಮುಂಚೆ ಆತನಿದ್ದನು, ಆದ್ರೆ ಈಗ ನನಗಾಗ್ಲಿ ನಿನಗಾಗ್ಲಿ ಆತನು ಪ್ರಯೋಜಕನಾಗಿ ಆತನಿದ್ದಾನೆ.
That brings to us 4 inferences. ಇದರಿಂದ ನಾವು 4 ಅಂಶಗಳನ್ನು ನಾವು ಕಲಿಯಬಹುದು. Apostle Paul, when he talks about Onesimus, he says he was useless, but now he is useful. ಅಪೊಸ್ತಲನಾದ ಪೌಲನು ಆತನು ಒನೇಸಿಫರನ ಕುರಿತಾಗಿ ಆತನು ತಿಳಿಸುವಾಗ ಆತನು ಹಿಂದೆ ಆತನು ಯಾವ ಒಂದು ಪ್ರಯೋಜನ ಇಲ್ಲದೆ ಇರುವ ಮನುಷ್ಯನಾತನಾಗಿದ್ದನು, ಈಗ ಆತನು ಪ್ರಯೋಜಕನಾತನು ಆಗಿದ್ದಾನೆ. Every one of us fall into 4 of these categories. ನಾವೆಲ್ಲರೂ ಸಹ ಈ ಒಂದು 4 ಗುಂಪುಗಳಲ್ಲಿ ಯಾವ್ದಾದ್ರೂ ಒಂದು ಗುಂಪುಗಳಲ್ಲಿ ನಾವು ಇರುತ್ತೇವೆ. When we think of our usefulness in the local assembly, ನಾವು ಸ್ಥಳೀಯ ಸಭೆಯಲ್ಲಿ ನಮ್ಮ ಒಂದು ಪ್ರಯೋಜಕರವಾದ ಒಂದು ಸಂಗತಿಯ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ, number 1, there are those who are never useful for God. ಮೊದಲನೇದಾಗಿ ಒಂದು ಗುಂಪು ಉಂಟು. ಈ ಒಂದು ಗುಂಪಿನಲ್ಲಿ ಜನರು ಕರ್ತನಿಗೋಸ್ಕರ ಎಂದಿಗೂ ಸಹ ಯಾವುದೇ ಒಂದು ಪ್ರಯೋಜನಕ್ಕೆ ಅವರು ಇರುವುದಿಲ್ಲ. Never be one like them. ಆ ರೀತಿಯಾಗಿ ಎಂದಿಗೂ ಸಹ ಆಗಬೇಡ್ರಿ. But there is a second group, ಎರಡನೇ ಗುಂಪುಂಟು, who are found to be useful from their childhood or youthful life or adolescence till their death. ಮತ್ತು ಇನ್ನು ಕೆಲವರು ಅವರು ಮಕ್ಕಳಿರುವಾಗ, ಯವನಸ್ಥರಾಗಿರುವಾಗ ಮತ್ತು ಅವರು ಸಾಯುವ ತನಕವೂ ಸಹ ಅವರು ಪ್ರಯೋಜಕರಾಗಿ ಅವರಿರುತ್ತಾರೆ. Like Samuel, the first prophet of Israel. ಇಸ್ರಾಯೇಲ್ ದೇಶದ ಮೊದಲನೇ ಪ್ರವಾದಿಯಾದ ಸಮುವೇಲನ ಹಾಗೆ. If you are a young boy listening to this message, ನೀನೊಬ್ಬ ಯವನ ಹುಡುಗನು ನೀನು ಆಗಿದ್ದು ಈ ವಾಕ್ಯ ಸಂದೇಶವನ್ನು ನೀನು ಕೇಳುವುದಾದರೆ, you can make that decision and dedicate your life to the Lord. ನೀವು ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡು ನೀವು ನಿಮ್ಮ ಜೀವನವನ್ನು ನೀವು ಕರ್ತನಿಗೋಸ್ಕರ ನೀವು ಸಮರ್ಪಿಸಿರಿ. Number 1, those who are never useful. ಮೊದಲಾಗಿರುವ ಗುಂಪು ಅವರು ಎಂದಿಗೂ ಸಹ ಪ್ರಯೋಜನಕ್ಕೆ ಬಾರದೇ ಇರುವ ಜನರು. Number 2, useful from their youth life until their death. ಇನ್ನು ಈ ಎರಡನೆಯ ಒಂದು ಗುಂಪು ಅವರು ಯವನ ಒಂದು ಪ್ರಾಯದಿಂದಲೂ ಸಹ ಅವರ ಮರಣದ ತನಕವೂ ಸಹ ಅವರು ಪ್ರಯೋಜನಕ್ಕೆ ಬರುವ ಜನರಾಗಿದ್ದಾರೆ. Number 3, mentioned in verse 11 of Philemon, useless but now useful. ಮತ್ತು 11ನೇ ವಚನ ಫಿಲೋಮನನಿಗೆ ಬರೆದ ಪತ್ರಿಕೆ 11ನೇ ವಚನದಲ್ಲಿ ತಿಳಿಸುವ ಹಾಗೆ, ಮೊದಲು ನಿನಗೆ ಅಪ್ರಯೋಜಕನಾಗಿದ್ದನು, ಈಗ ಆತನು ಪ್ರಯೋಜಕನಾಗಿದ್ದಾನೆ ಎಂಬುದಾಗಿರುವ ಗುಂಪು. I see myself in that category. ನಾನು ನನ್ನನ್ನು ಆ ಒಂದು ಗುಂಪಿನಲ್ಲಿ ನಾನು ಪರಿಗಣಿಸಿಕೊಳ್ಳುತ್ತೇನೆ. But there is a 4th category. ಆದ್ರೆ 4ನೆಯ ಗುಂಪು ಸಹ ಉಂಟು. They were useful earlier but now have become useless. ಮುಂಚೆ ಅವರು ಪ್ರಯೋಜಕರು ಆಗಿದ್ದರು, ಆದ್ರೆ ಈಗ ಅವರು ಅಪ್ರಯೋಜಕರು ಆಗಿದ್ದಾರೆ. Never ever fall into that category. ಎಂದಿಗೂ ಸಹ ಆ ಒಂದು ಗುಂಪಿನಲ್ಲಿ ನೀವು ಬೀಳಬೇಡ್ರಿ. That is those who have fallen in sin, those who have backslidden in their faith life. ಯಾರ್ಯಾರು ಪಾಪದಲ್ಲಿ ಅವರು ಬಿದ್ದಿದ್ದಾರೋ ಅಥವಾ ನಂಬಿಕೆಯನ್ನು ಬಿಟ್ಟು ಹೋಗಿದ್ದಾರೋ ಅಥವಾ ನಂಬಿಕೆಯಲ್ಲಿ ಹಿಂಜಾರಿದ್ದಾರೋ ಅಂತವರು. That was the condition in the church at Corinth. ಕೊರಿಂಥದಲ್ಲಿದ್ದ ಸಭೆ ಈ ರೀತಿಯಾದ ಒಂದು ಪರಿಸ್ಥಿತಿಯಲ್ಲಿ ಇತ್ತು. Ye are God's husbandry. ನೀವು ಕರ್ತನ ಹೊಲ. God has planted you in the garden. ಕರ್ತನು ನಿಮ್ಮನ್ನು ಆತನು ಹೊಲದಲ್ಲಿ ಆತನು ನೆಟ್ಟಿದ್ದಾನೆ. Every one of us is one should be adding to the beauty of the local assembly. ಸ್ಥಳೀಯ ಸಭೆಯಲ್ಲಿ ಇರುವ ನಾವು ಕರ್ತನ ಸೌಂದರ್ಯತೆಗೆ ನಾವು ಸೇರಿಸೋರ್ಣವಾಗಿರಬೇಕು. By living a life of testimony. ನಾವು ಸಾಕ್ಷಿಯ ಜೀವನವನ್ನು ನಾವು ಸಾಗಬೇಕು. But also becoming useful in the local assembly. ಸ್ಥಳೀಯ ಸಭೆಯಲ್ಲಿ ನಾವು ಪ್ರಯೋಜಕರನ್ನು ಆಗಿರಬೇಕು. You tell me, is there a lack of any ministry of the word today? ಈ ದಿನದಲ್ಲಿ ವಾಕ್ಯದ ಸೇವೆಯ ಒಂದು ಕೊರತೆ ಇದೆಯಾ? So many meetings. ಅನೇಕ ಕೂಟಗಳು. So many ministries. ಅನೇಕ ಸೇವಾ ಕೂಟಗಳು. So much of means and methods and modes of ministry of the word of God everywhere. ದೇವರ ವಾಕ್ಯದ ಬೋಧನೆ, ದೇವರ ವಾಕ್ಯದ ಸೇವೆಯ ಕುರಿತಾಗಿರುವ ಅನೇಕ ರೀತಿಯಾದ ಮಾಧ್ಯಮಗಳ ಮುಖಾಂತರ ಈಗ ನಮಗೆ ದೊರಕುತ್ತಾ ಉಂಟು. But why there is no change? ಆದ್ರೆ ಬದಲಾವಣೆ ಯಾಕೆ ಇಲ್ಲ? Why the assembly testimonies are getting deteriorated? ಸಭೆಯಲ್ಲಿರುವ ಸಾಕ್ಷಿ ಅದು ಯಾಕೆ ಅದು ಕುಂದು ಹೋಗುತ್ತಾ ಉಂಟು, ಕ್ಷೀಣಿಸ್ತಾ ಉಂಟು? Only one reason. ಒಂದೇ ಒಂದು ಕಾರಣ. Only one reason. ಒಂದೇ ಒಂದು ಕಾರಣ. Apostle Paul writing to Timothy says, ಅಪೊಸ್ತಲನಾದ ಪೌಲನು ಆತನು ತಿಮೋಥಿನಿಗೆ ಆತನು ಬರೆಯುವಾಗ, be an example of believers. ವಿಶ್ವಾಸಿಗಳಿಗೆ ಮಾದರಿಯಾಗಿರು. As a young man, be a model. ಯವನಸ್ಥನಾಗಿ ನೀನು ಒಬ್ಬ ಮಾದರಿಯಾಗಿರು. What we are lacking today
is the model, the example, the role model to whom we can look to and follow. ಈ ದಿನದಲ್ಲಿ ನಮ್ಮ ಮಧ್ಯದಲ್ಲಿ ಕೊರತೆಯಾಗಿರುವ ಸಂಗತಿನಂದ್ರೆ ನಮ್ಮ ಮಧ್ಯದಲ್ಲಿ ಮಾದರಿಯಾಗಿರುವ ವಿಶ್ವಾಸಿಗಳು ಇಲ್ಲ. So much of preaching, but very handful who will practice what they preach. ಅನೇಕ ಜನರು ಅವರು ಅನೇಕ ಪ್ರಸಂಗಗಳನ್ನು ಮಾಡುತ್ತಾರೆ, ಆದ್ರೆ ಕೆಲವರು ಮಾತ್ರ ಅದನ್ನು ಅಭ್ಯಾಸ ಮಾಡುತ್ತಾರೆ. My brother, my sister, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, will you decide to be a model believer? ನೀನು ಒಬ್ಬ ಮಾದರಿಯ ವಿಶ್ವಾಸಿ ನೀನು ಆಗುವುದಕ್ಕೆ ನಿನಗೆ ಮನಸ್ಸಿದೆಯೋ? A model husband, model wife. ಒಂದು ಮಾದರಿಯ ಒಂದು ಮನೆಯ ಯಜಮಾನನು, ಮಾದರಿಯ ಒಂದು ಹೆಂಡತಿ, model father, model mother, ಮಾದರಿಯ ಒಂದು ತಂದೆ, ಮಾದರಿಯ ಒಂದು ತಾಯಿ, model elder, ಮಾದರಿಯ ಒಬ್ಬ ಸಭಾ ಹಿರಿಯನು, model evangelist, ಮಾದರಿಯ ಒಬ್ಬ ಕರ್ತನ ಸೇವಕ, model teacher of the word of God. ಮತ್ತು ಮಾದರಿಯ ದೇವರ ವಾಕ್ಯದ ಬೋಧಕನು. May God make you and me a model in the local assembly where he has kept, that we might be good for food. That means they can learn, eat, follow us. ಕರ್ತನು ನಮ್ಮನ್ನು ಇಟ್ಟಿರುವ ಸಭೆಗಳಲ್ಲಿ ನಾವು ಒಂದು ಮಾದರಿಯಾಗಿದ್ದು ನಮ್ಮಿಂದ ನೋಡಿ ಅವರು ಜನರು ಕಲಿಯುವ ಒಂದು ಸಂಗತಿಗಳಿರಬೇಕು. Number 1, for the pleasantness of the garden, the Lord planted every tree. ಮೊದಲನೇದಾಗಿರುವ ಸಂಗತಿ ಅಂದ್ರೆ ಆ ಒಂದು ತೋಟದ ರಮ್ಯತೆಗಾಗಿ ಕರ್ತನು ಆತನು ಮರವನ್ನು ಆತನು ನೆಟ್ಟನು. So never make differences. ಎಂದಿಗೂ ಸಹ ತಾರತಮ್ಯಗಳು ಮಾಡಬೇಡ್ರಿ. Never raise the curtain of separation and the wall of partition. ಮತ್ತು ಈ ಒಂದು ಪ್ರತ್ಯೇಕತೆಯ ಒಂದು ತೆರೆ ಮತ್ತು ಅಡ್ಡಗೋಡೆಗಳನ್ನು ಸಭೆಯ ಮಧ್ಯದಲ್ಲಿ ಇರಬಾರದು. Every tree was nice to look at and good for food. ಪ್ರತಿಯೊಂದು ಮರವೂ ಸಹ ನೋಡುವುದಕ್ಕೆ ರಮ್ಯವಾಗಿತ್ತು ಮತ್ತು ಆಹಾರಕ್ಕೆ ಒಳ್ಳೆಯದಾಗಿತ್ತು. But the third thing is more beautiful than this too. ಮತ್ತು ಈ ಎರಡು ಅಂಶಗಳಿಗಿಂತಲೂ ಸಹ ಮೂರನೆಯ ಒಂದು ಅಂಶ ತುಂಬಾ ತುಂಬಾ ಸುಂದರವಾದದ್ದು. Look at verse 9. 9ನೇ ವಚನ ನೋಡ್ರಿ. And out of the ground made the Lord God to grow every tree that is pleasant to the sight and good for food. Now underline. The tree of life also in the midst of the garden. ಮತ್ತು ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲಾ ತರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. ಅದಲ್ಲದೆ ಮರದ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು ಬೆಳೆಸಿದನು. Amen. Praise the Lord. ಕರ್ತನಿಗೆ ಸ್ತೋತ್ರವಾಗಲಿ. ಆಮೆನ್. The beauty and the pleasantness of the garden ultimately depended upon the tree in the center. ಆ ಒಂದು ತೋಟದ ಮಧ್ಯದಲ್ಲಿ ಇದ್ದ ವೃಕ್ಷವು ಆ ಒಂದು ತೋಟದ ಸೌಂದರ್ಯತೆಯು ಆ ವೃಕ್ಷದ ಮೇಲೆ ಆಧಾರಗೊಂಡಿತ್ತು. And that's a beautiful picture about the Lord Jesus Christ. ಇದು ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಒಂದು ಒಳ್ಳೆಯ ಒಂದು ಚಿತ್ರಣವಾಗಿದೆ. That speaks about his authority, his centrality, his control in the local assembly. ಸ್ಥಳೀಯ ಸಭೆಯಲ್ಲಿ ಆತನ ಅಧಿಕಾರ ಮತ್ತು ಆತನೇ ಕೇಂದ್ರನು ಎಂಬುದಾಗಿರುವ ಅಂಶವನ್ನು ನಮಗೆ ತೋರಿಸುವುದಾಗಿದೆ. All trees gathering around him. ಎಲ್ಲಾ ಮರಗಳು ಆತನ ಸುತ್ತಲೂ ಉಂಟು. Actually bringing the beauty to that garden. ಆ ಒಂದು ತೋಟಕ್ಕೆ ಸೌಂದರ್ಯತೆಯನ್ನು ತರುವುದಾಗಿದೆ. Whenever you read about the Lord Jesus Christ, ಕರ್ತನಾಗಿರುವ ಯೇಸು ಕ್ರಿಸ್ತನ ಕುರಿತಾಗಿ ನೀವು ಓದುವಾಗ you will always find him in the midst, in the center. ನೀವು ಎಲ್ಲಾ ಸಂದರ್ಭದಲ್ಲಿಯೂ ಸಹ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನ ಮಧ್ಯದಲ್ಲಿ ಇದ್ದಾನೆ, ಆತನು ಕೇಂದ್ರನು ಎಂಬುದಾಗಿರುವ ಸಂಗತಿಯನ್ನು ನಾವು ಓದುತ್ತೇವೆ. There are at least 7 such references in the New Testament. ಆ ಹೊಸ ಒಡಂಬಡಿಕೆಯಲ್ಲಿ ಆ ರೀತಿಯಾದ ಕನಿಷ್ಠ ಪಕ್ಷ 7 ವಾಕ್ಯ ಭಾಗಗಳಾದರೂ ಸಹ ಉಂಟು. And each of those 7 references teach us something very important lesson. ಮತ್ತು ತುಂಬಾ ಪ್ರಾಮುಖ್ಯವಾಗಿರುವ ಪಾಠಗಳನ್ನು ಈ 7 ವಚನ ಭಾಗಗಳಲ್ಲಿ ನಾವು ಓದುತ್ತೇವೆ. What is needed in the local assembly? ಸ್ಥಳೀಯ ಸಭೆಯಲ್ಲಿ ಬೇಕಾಗಿರುವ ಅಂಶವಾದರೂ ಏನು? Is to recognize the tree in the center, the centrality, the lordship of the Lord Jesus Christ. ಆ ಮರವು ತೋಟದ ಮಧ್ಯದಲ್ಲಿ ಉಂಟು. ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಸಭೆಯ ಮಧ್ಯದಲ್ಲಿ ಆತನು ಇದ್ದು ಆತನು ಕೇಂದ್ರನು, ಆತನು ಅಧಿಕಾರವುಳ್ಳವನಾಗಿದ್ದಾನೆ. At the age of 12, you find the Lord Jesus Christ in the midst of the teachers and lawyers. ಮತ್ತು ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ 12 ವರ್ಷದ ಪ್ರಾಯವಾಗಿರುವಾಗ ಆತನು ನ್ಯಾಯಸ್ಥಾಪಕರ ಮಧ್ಯದಲ್ಲಿ ಮತ್ತು ಜನರ ಮಧ್ಯದಲ್ಲಿ
ನಾಯಕರ ಮಧ್ಯದ ಧಾರ್ಮಿಕ ನಾಯಕರ ಮಧ್ಯದಲ್ಲಿ ನಿಂತು ಆತನು ಮಾತನಾಡುತ್ತಾನೆ. You find him on the hill Golgotha in the tree when he was hung on the cross. It was a tree which is in the center. ಮತ್ತು ಗೋಲ್ಗೊಥಾ ಬೆಟ್ಟದಲ್ಲಿ ಆತನು ಕ್ರೂಜೆಯ ಕಂಬದ ಮೇಲೆ ಆತನು ತೂಗಿಕೊಂಡಿರುವಾಗ ಆ ಒಂದು ಸ್ಥಳವು ಸಹ ಮಧ್ಯ ಭಾಗದಲ್ಲಿ ಇತ್ತು. Revelation chapter 1, Apostle John saw it, him to be in the midst of the 7 candlesticks. ಮತ್ತು ಅಪೊಸ್ತಲನಾದ ಯೋಹಾನನು ಆತನು ಪ್ರಕಟಣೆ ಪುಸ್ತಕವನ್ನು ಆತನ ದರ್ಶನವನ್ನು ಆತನು ತಿಳಿಸುವಾಗ ಆತನು 7 ಸಭೆಗಳ ಮಧ್ಯದಲ್ಲಿ ಆತನು ಇದ್ದವನು ಆತನು ಆಗಿದ್ದಾನೆ. When a local assembly recognizes the lordship and the leadership of the Lord, the headship of the Lord in the local assembly, that adds to the beauty of the gathering. ಒಂದು ಸ್ಥಳೀಯ ಸಭೆಯು ಕರ್ತನು ಈ ಒಂದು ಸಭೆಯ ಅಧಿಕಾರಿ ಆತನು ಆಗಿದ್ದಾನೆ, ಆತನು ಕೇಂದ್ರನು ಆಗಿದ್ದಾನೆ ಎಂಬುದಾಗಿರುವ ಅಂಶವನ್ನು ಅರ್ಥ ಮಾಡಿ ಸ್ವೀಕಾರ ಮಾಡಿಕೊಳ್ಳುವುದಾದ್ರೆ ಆ ಸಭೆಗೆ ಸೌಂದರ್ಯತೆ ಬರುವುದಾಗಿದೆ. That he may have the preeminence in all things. ಪ್ರತಿಯೊಂದು ಅಂಶಗಳಲ್ಲಿ ಆತನೇ ಅತಿ ಪ್ರಾಮುಖ್ಯನು ಆತನು ಆಗಿರಬೇಕು. My brother, my sister, ನನ್ನ ಪ್ರಿಯ ಸಹೋದರ ಸಹೋದರಿ, next time when you go to the local assembly, ಮುಂದಿನ ಬಾರಿ ನೀವು ಸ್ಥಳೀಯ ಸಭೆಗೆ ನೀವು ಹೋಗುವಾಗ, to enjoy the pleasantness of that garden, ಆ ಒಂದು ತೋಟದ ಒಂದು ರಮ್ಯತೆಯನ್ನು ನೀವು ಆನಂದಿಸುವುದಕ್ಕೆ ನೀವು ಹೋಗುವಾಗ, focus yourself, your life, your family with the tree in the center. ನೀವು ಮತ್ತು ನಿಮ್ಮ ಕುಟುಂಬದವರು ಆ ಒಂದು ಮಧ್ಯ ಭಾಗದಲ್ಲಿರುವ ಆ ಒಂದು ವೃಕ್ಷದ ಮೇಲೆ ನಿಮ್ಮ ಗಮನವನ್ನು ನೀವು ಇಡ್ರಿ. Anything that you do, do it for the glory of the Lord, acknowledging his lordship in the gathering. ನೀವು ಏನೇ ಮಾಡಿದರೂ ಸಹ ಕರ್ತನ ಒಂದು ಆತನೇ ಒಡೆಯನೋ ಎಂಬುದಾಗಿರುವ ಅಂಶವನ್ನು ಸ್ವೀಕಾರ ಮಾಡಿಕೊಂಡವರಾಗಿ ನೀವು ಸಭೆಯಲ್ಲಿ ನೀವು ನಿಮ್ಮ ಕಾರ್ಯಗಳನ್ನು ಮಾಡ್ರಿ. The whole procedure, the whole practices, the whole our coming of our together will all be changed. ಆ ರೀತಿಯಾಗಿ ನಾವು ಮಾಡುವುದಾದ್ರೆ ಸಭೆಯಲ್ಲಿ ನಾವು ಮಾಡುವ ಎಲ್ಲಾ ರೂಢಿ ಕ್ರಮಗಳು ಅದು ಬದಲಾಗುವುದಾಗಿದೆ. I sing for the Lord. ನಾನು ಕರ್ತನಿಗೋಸ್ಕರ ಹಾಡುತ್ತೇನೆ. I pray unto the Lord. ನಾನು ಕರ್ತನಿಗೆ ನಾನು ಪ್ರಾರ್ಥನೆ ಮಾಡುತ್ತೇನೆ. I worship the Lord. ನಾನು ಕರ್ತನನ್ನು ಆರಾಧನೆ ಮಾಡುತ್ತೇನೆ. I receive the orders from the Lord. ಕರ್ತನಿಂದ ನಾನು ನೀತಿ ಕ್ರಮಗಳನ್ನು ಸ್ವೀಕಾರ ಮಾಡುತ್ತೇನೆ. I do everything as unto the Lord. ನಾನು ಎಲ್ಲವನ್ನೂ ಸಹ ನನ್ನ ಕರ್ತನಿಗೋಸ್ಕರವೇ ನಾನು ಮಾಡುತ್ತೇನೆ. What an assembly that will be. ಎಂತ ಒಂದು ಸಭೆ ಅದು ಆಗಿರುತ್ತದೆ. When we recognize the tree in the center. ನಾವು ಆ ಒಂದು ಮರವು ವೃಕ್ಷವು ಕೇಂದ್ರದಲ್ಲಿ ಉಂಟೆಂಬುದಾಗಿ ನಾವು ಒಪ್ಪಿಕೊಳ್ಳುವಾಗ. That's why the hymn writer says like this, to put it in short. ಹಾಡುಗಾರನು ಈ ರೀತಿಯಾಗಿ ಆತನು ತಿಳಿಸ್ತಾನೆ, ನಾನು ಚುಟುಕಾಗಿ ಅದನ್ನು ನಾನು ತಿಳಿಸ್ತೇನೆ. जंगली वृक्षों के दरमियान एक सेब के पेड़ के समान, जंगली वृक्षों के दरमियान एक सेब के पेड़ के समान, नजर आता है मुझे ए मसीह सारे संतों के बीच में तू, नजर आता है मुझे मसीह सारे संतों के बीच में तू, हम करूं तेरी ए प्रभु अपने जीवन भर इस जंगल के सफर में, गाऊं शुक्रगुजारी से मैं, गाऊं शुक्रगुजारी से मैं. What a word, what a song that brings the whole picture before our eyes. ಎಂತ ಒಂದು ಸುಂದರವಾದ ಒಂದು ಗೀತೆ, ನಾವು ಈ ಎಲ್ಲಾ ಒಂದು ಚಿತ್ರಣವನ್ನು ನಮ್ಮ ಕಣ್ಣು ಮುಂದೆ ತರುವುದಾಗಿದೆ. The words of this song you can read in Song of Solomon chapter 2 and verse 3. ನಾವು ಇದನ್ನು ಪರಮಗೀತೆ 2ನೇ ಅಧ್ಯಾಯ 3ನೇ ವಚನದಲ್ಲಿ ಇದರ ಹಾಡಿನ ಸಾಲುಗಳನ್ನು ನೀವು ನೋಡಬಹುದು. If you happen to come to the place of gathering where we meet together, ನಾವು ಎಲ್ಲಿ ಸೇರಿ ಬರುತ್ತೇವೆ ಈ ಸ್ಥಳಕ್ಕೆ ನೀವು ಬರುವುದಾದರೆ, as you enter into the hall and as long as you sit, your eyes will be on the wall in the front. ನೀವು ಕುಳಿತುಕೊಂಡಿರುವಾಗ ಆ ಒಂದು ಆಲಯದ ಮುಂಭಾಗದಲ್ಲಿರುವ ಗೋಡೆಯ ಮೇಲೆ ನಿಮ್ಮ ಕಣ್ಣುಗಳಿರುವಾಗ,
And the text that will be before your eyes is Psalm 89 and verse 7. ಅಲ್ಲಿ ನೀವು ನೋಡುವ ಒಂದು ವಾಕ್ಯ ಭಾಗ 89ನೆಯ ಕೀರ್ತನೆ 7ನೆಯ ವಚನ. And that reads, God is greatly to be feared in the assembly of the saints and to be had in reverence of all them that are about him. Uncle, can you tell the reference? 89:7. 89ನೆಯ ಕೀರ್ತನೆ 7ನೆಯ ವಚನ. ಆತನು ಪರಿಶುದ್ಧರ ಸಭೆಯಲ್ಲಿ ಭಯಂಕರನಾದ ದೇವರು, ತನ್ನ ಎಲ್ಲಾ ಪರಿವಾರದವರಿಗಿಂತ ಭೀಕರನು. Oh, what a beautiful verse that is. ಎಂತ ಸುಂದರವಾದ ವಚನ. My brother, my sister, ನನ್ನ ಪ್ರಿಯ ಸಹೋದರ ಸಹೋದರಿ, the pleasantness of the assembly is lost when we don't acknowledge the lordship of the Lord in the local assembly. ಕರ್ತನು ಆತನು ಒಡೆಯನು ಎಂಬುದಾಗಿರುವ ಅಂಶವನ್ನು ನಾವು ಸ್ವೀಕಾರ ಮಾಡದೇ ಇದ್ದರೆ ಸಭೆಯ ಒಂದು ಸೌಂದರ್ಯತೆಯನ್ನು ನಾವು ಕಳೆದುಕೊಳ್ಳುತ್ತೇವೆ. Instead of looking at him, we look to the right and look to the left. ನಾವು ಆತನ ಮೇಲೆ ನಾವು ಮನಸ್ಸನ್ನು ನಾವು ಇಡದೆ ನಾವು ಬಲಭಾಗಕ್ಕೆ ಎಡಭಾಗಕ್ಕೆ ನಾವು ನೋಡುತ್ತಾ ಇರುವುದಾಗಿರಬಾರದು. That is the time and age the church of the Lord Jesus Christ is passing through today. ಕರ್ತನ ಒಂದು ಸಮಯ ಅಥವಾ ಸಭೆಯ ಒಂದು ಕಾಲ ಈಗ ಈ ಒಂದು ಯುಗ ಈಗ ಉಂಟು. It is known as the church of Laodiceans. ಇದು ಲವೋದೇಕಿಯ ಒಂದು ಸಭೆಯ ಒಂದು ಕಾಲ. Where do you find the Lord? ಕರ್ತನನ್ನು ನೀವು ಎಲ್ಲಿ ನೋಡುತ್ತೀರಿ? He is knocking at the door of the heart of every individual. ಆತನು ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಆ ವ್ಯಕ್ತಿಯ ಹೃದಯದ ಬಾಗಿಲ ಮೇಲೆ ಆತನು ತಟ್ಟುತ್ತಾ ಇದ್ದಾನೆ. All activities are going on. ಎಲ್ಲಾ ಒಂದು ಚಟುವಟಿಕೆಗಳು ನಡೆಯುತ್ತಾ ಉಂಟು. But there is no acknowledging of the Lord and his lordship. ಆದ್ರೆ ಕರ್ತನನ್ನು ಪ್ರಶಂಸೆ ಮಾಡುವುದು ಅಥವಾ ಆತನೇ ಒಡೆಯನು ಎಂಬುದಾಗಿರುವ ಅಂಶವನ್ನು ಪ್ರಶಂಸೆ ಮಾಡದೇ ಇರುವ ಒಂದು ಸ್ಥಿತಿಗತಿ. If any man hear my voice, ಯಾರಾದ್ರೂ ನನ್ನ ಸ್ವರವನ್ನು ಕೇಳುವುದಾದರೆ, and open the door, ಅವರ ಹೃದಯದ ಬಾಗಿಲನ್ನು ತೆರೆಯುವುದಾದರೆ, I will come in and sup with him and he with me. ನಾನು ಒಳಗೆ ಬಂದು ಆತನ ಸಂಗಡ ನಾನು ಊಟ ಮಾಡುತ್ತೇನೆ. By the way, I don't know whether you noticed this. ನೀವು ಗಮನಿಸಿದ್ದೀರೋ ಇಲ್ಲವೋ ನನಗೆ ಗೊತ್ತಿಲ್ಲ. You read about the 7 churches. ನೀವು 7 ಸಭೆಗಳ ಕುರಿತಾಗಿ ನೀವು ಓದುವುದಾದರೆ, every time it is said, the church at Ephesus, church at Pergamos, church at Sardis. ನಾವು ಅಲ್ಲಿ ನೋಡುವ ಸಂಗತಿ ಅಂದ್ರೆ ಪರ್ಗಮದಲ್ಲಿರುವ ಸಭೆ, ಈ ರೀತಿಯಾಗಿ ಎಫೆಸದಲ್ಲಿರುವ ಸಭೆ ಎಂಬುದಾಗಿರುವ ಸಂಗತಿಯನ್ನು ನಾವು ಓದುತ್ತೇವೆ. But did you notice how it is mentioned about the Laodicea? ಆದ್ರೆ ಲವೋದಿಕೀಯದ ಸಭೆಯ ಕುರಿತಾಗಿ ನಾವು ಓದುವಾಗ ಅಲ್ಲಿ ಏನು ಉಂಟು ನೀವು ನೋಡ್ರಿ. Not as church at Laodicea. ಲವೋದಿಕೀಯದಲ್ಲಿರುವ ಸಭೆ ಎಂಬುದಾಗಿ ಅಲ್ಲಿ ತಿಳಿಸಲ್ಪಟ್ಟಿಲ್ಲ. It is written there, church of Laodiceans. ಲವೋದಿಕೀಯರ ಸಭೆ ಎಂಬುದಾಗಿ ಅಲ್ಲಿ ತಿಳಿಸಲ್ಪಟ್ಟಿದೆ. That means the world has so much entered into the church. The Laodiceans are one who are found inside, not recognizing the Lord. ಅಲ್ಲಿ ಲೋಕವು ಈ ಒಂದು ಸಭೆಯೊಳಗೆ ಎಷ್ಟು ಪ್ರವೇಶ ಆಗಿ ಅಲ್ಲಿ ಕರ್ತನು ಆತನು ಇದ್ದಾನೆ ಎಂಬುದಾಗಿರುವ ಅಂಶವನ್ನು ಪ್ರಶಂಸೆ ಮಾಡುವುದಕ್ಕೆ ಅವರು ಸೋತು ಹೋಗಿದ್ದಾರೆ. The spirit of Laodiceans was prevalent. ಅವರ ಮಧ್ಯದಲ್ಲಿ ಲವೋದಿಕೀಯರ ಒಂದು ಆತ್ಮವು ಅದು ಪ್ರಬಲವಾಗಿ ಇತ್ತು. It's not only here. You read in Colossians chapter 4 also. ಇಲ್ಲಿ ಮಾತ್ರವಲ್ಲದೆ ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿಯೂ ಸಹ ನಾವು ಓದುತ್ತೇವೆ. Why I am saying with much burden? ನಾನು ತುಂಬಾ ಭಾರದಿಂದ ಇದನ್ನು ನಾನು ತಿಳಿಸ್ತೇನೆ. Let not the world and the spirit of the world enter in your life and my life, your family, my family, and such people come in the local assembly, bringing the spirit of the world in the local assembly. ಲೋಕದ ಒಂದು ಆತ್ಮವಾಗಲಿ ಲೋಕವಾಗಲಿ ಸಭೆಯೊಳಗೆ ಪ್ರವೇಶವಾಗಬಾರದು. ಎಂದಿಗೂ ಸಹ ಈ ನಮ್ಮ ಕುಟುಂಬ ಅಥವಾ ನಾವು ಅದಕ್ಕೆ ಕಾರಣಕರ್ತರು ನಾವು ಆಗಿರಬಾರದು. That's why the pleasantness of the assembly is lost. ಈ ಒಂದು ಕಾರಣದ ದೆಸೆಯಿಂದ ಸಭೆಯ ಒಂದು ರಮ್ಯತೆ ಅದು ಕಳೆದುಕೊಂಡಿದೆ. The pleasantness of the garden. ಈ ಒಂದು ತೋಟದ ರಮ್ಯತೆ. What a beautiful if we practice these 3 things when we come together in the local assembly. ಸ್ಥಳೀಯ ಸಭೆಗೆ ನಾವು ಬರುವಾಗ ಇದನ್ನು ನಾವು ಅಭ್ಯಾಸ ಮಾಡುವುದಾದ್ರೆ ಎಂತ ಸುಂದರವಾದ ಒಂದು ಅಂಶವಾಗಿದೆ. We have little time before us. ನಾವು ನಮ್ಮ ಮಧ್ಯದಲ್ಲಿ ನಮ್ಮೊಟ್ಟಿಗೆ ಸ್ವಲ್ಪ ಸಮಯ ಮಾತ್ರ ಉಂಟು.
Let me touch the fifth one. ಐದನೇ ಅಂಶವನ್ನು ನಾನು ಸ್ವಲ್ಪ ತಿಳಿಸ್ತೇನೆ. Not only the planting of the garden, ಆ ಒಂದು ತೋಟವನ್ನು ನೆಡುವ ಒಂದು ಸಂಗತಿ ಮಾತ್ರವಲ್ಲದೆ, the position of the garden, ತೋಟದ ಒಂದು ದಿಕ್ಕು ಮತ್ತು ಅದರ ಸ್ಥಾನ, the persons in the garden, ತೋಟದಲ್ಲಿ ಇರುವ ವ್ಯಕ್ತಿಗಳು, the pleasantness of the garden, ತೋಟದ ರಮ್ಯತೆ, but fifthly, the plentifulness of the garden or the productivity of the garden. ಆ ಒಂದು ತೋಟದಲ್ಲಿ ಇದ್ದ ಸಮೃದ್ಧಿಯಾಗಿರುವ ಅಂಶಗಳು ಎಂಬುದಾಗಿ. Assembly is the place of abundance of fruits, freshness and fragrance. ಸಭೆ ಎಂಬುದಾಗಿ ಹೇಳುವ ಸ್ಥಳವು, ಆ ಒಂದು ಸ್ಥಳವು ಹಣ್ಣು ಫಲಗಳಿರುವ ಒಂದು ಸಮೃದ್ಧಿಯಾದ ಒಂದು ಸ್ಥಳವಾಗಿದೆ. The plentifulness of the assembly, the plentifulness of the garden. ಆ ತೋಟದಲ್ಲಿ ಇರುವ ಸಮೃದ್ಧಿಯಾದ ಸಂಗತಿ. Look at the same verse 9. ಅದನ್ನೇ 9ನೇ ವಚನ ನೋಡ್ರಿ. There is nothing lacking in that garden. ಆ ಒಂದು ತೋಟದಲ್ಲಿ ಕೊರತೆಯಾಗಿರುವ ಸಂಗತಿ ಏನೂ ಸಹ ಇಲ್ಲ. Everything is in abundance. ಎಲ್ಲವೂ ಸಹ ಸಮೃದ್ಧಿಯಾಗಿ ಉಂಟು. And out of the ground made the Lord God to grow every tree that is pleasant to the sight and good for food, the tree of life also in the midst of the garden, and the tree of the knowledge of good and evil. ಮತ್ತು ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲಾ ತರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. ಅದಲ್ಲದೆ ಆ ವನದಲ್ಲಿ ಜೀವದಾಯಕ ವೃಕ್ಷವನ್ನು, ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಸಿದನು. I am sorry, we are skipping one part of that, the tree of the knowledge of good and evil. ಮತ್ತು ಆ ಒಂದು ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ವೃಕ್ಷದ ಕುರಿತಾಗಿರುವ ಸಂಗತಿಯಿಂದ ಒಂದು ಅಂಶವನ್ನು ನಾನು ಬಿಟ್ಟಿದ್ದೇನೆ. That itself is a beautiful subject and topic to study separately. ಅದನ್ನು ನಾವು ಎಂತ ಒಂದು ದೊಡ್ಡದಾದ ಒಂದು ಅಧ್ಯಯನ ಇದಾಗಿದೆ. The Lord is not imposing upon us. He has given us the freedom of the spirit, freedom of choice. ಆತನು ನಮ್ಮ ಮೇಲೆ ಒತ್ತಡ ಹಾಕಿ, ಆತನು ಒತ್ತಾಯದಿಂದ ಆತನು ಏನು ಸಹ ನಮ್ಮ ಮೇಲೆ ಹಾಕುವುದಿಲ್ಲ. ಆತನು ನಮಗೆ ಆರಿಸುವಿಕೆಯ ಒಂದು ಆಸ್ಪದವನ್ನು ಆತನು ಕೊಟ್ಟಿದ್ದಾನೆ. Either of these two, you, me, people who come will live their life. Sorry, uncle, can you come again? In relation to either of these two trees, everyone will live their life. ಈ ಒಂದು ವೃಕ್ಷದ ಇರುವ ಎರಡು ಅಂಶಗಳ ಕುರಿತಾಗಿ ಅದರ ಆಧಾರದ ಮೇಲೆ ಜನರು ಅವರ ಜೀವನವನ್ನು ಸಾಗುತ್ತಾರೆ. I spoke only about the positive. You take care of the negative, my brother, my sister. ನಾನು ಈ ಬರೀ ಸಕಾರಾತ್ಮಕವಾಗಿರುವ ಅಂಶಗಳನ್ನು ನಾನು ತಿಳಿಸಿದ್ದೇನೆ. ಆದ್ರೆ ನಕಾರಾತ್ಮಕವಾಗಿರುವ ಸಂಗತಿಗಳನ್ನು ನೀವು ಅಧ್ಯಯನ ಮಾಡ್ರಿ. The negative has its own consequences as you study this portion of the scripture. ದೇವರ ವಾಕ್ಯದ ಈ ವಾಕ್ಯ ಭಾಗಗಳನ್ನು ನೀವು ಅಧ್ಯಯನ ಮಾಡುವಾಗ ನಕಾರಾತ್ಮಕವಾಗಿರುವ ಅಂಶಗಳ ಕುರಿತಾಗಿರುವ ಒಂದು ಪರಿಣಾಮಗಳು ಉಂಟು. But fifthly, we notice the plentifulness of that garden. ಐದನೇದಾಗಿರುವ ಅಂಶ ಆ ಒಂದು ತೋಟದಲ್ಲಿ ಇದ್ದ ಸಮೃದ್ಧಿಯಾದ ಸಂಪನ್ಮೂಲಗಳು. You Corinthians, the Lord want to see that same plentifulness when you come together, if you consider God's house, God's husbandry. ನೀವು ಕೊರೆತದಲ್ಲಿರುವ ಸಭಿಕರೇ, ನೀವು ಕರ್ತನ ಮಂದಿರ, ಕರ್ತನ ಹೊಲ ಎಂಬುದಾಗಿ ನೀವು ಪರಿಗಣಿಸುವುದಾದ್ರೆ ನಿಮ್ಮ ಮಧ್ಯದಲ್ಲಿ ಸಮೃದ್ಧಿಕರವಾದ ಅಂಶಗಳು ಇರಬೇಕು. So three things are mentioned there. ಮೂರು ಅಂಶಗಳು ಉಂಟು. Number one, ಮೊದಲನೇದಾಗಿ exercising of your spiritual gifts. ನೀವು ನಿಮ್ಮ ಆತ್ಮಿಕ ವರಗಳನ್ನು ನೀವು ಅಭ್ಯಾಸ ಮಾಡಬೇಕು. Number two, ಎರಡನೇದಾಗಿ exclusively your spiritual giving. ಮತ್ತು ನಿಮ್ಮ ಒಂದು ಆತ್ಮೀಕವಾಗಿರುವ ಕೊಡುವಿಕೆಯ ಕುರಿತಾಗಿರುವ ಸಂಗತಿಯನ್ನು ನೀವು ಅಭ್ಯಾಸ ಮಾಡ್ರಿ. Number three, ಮೂರನೇದಾಗಿ the spirit-filled ministries in the local assembly. ಮತ್ತು ಸ್ಥಳೀಯ ಸಭೆಯಲ್ಲಿ ಆತ್ಮೀಕ ಭರಿತರಾಗಿ ಮಾಡುವ ಸೇವೆ. Just for the want of time, want to give an outline for this plentifulness of the garden. ನಾನು ಈ ಒಂದು ತೋಟದಲ್ಲಿ ಸಮೃದ್ಧಿಕರವಾದ ಸಂಪನ್ಮೂಲಗಳು ಎಂಬುದಾಗಿ ಹೇಳುವಾಗ ಅದರ ಒಂದು ಸಾರಾಂಶದಲ್ಲಿ ನಾನು ತಿಳಿಸ್ತಾ ಇದ್ದೇನೆ. Every tree is fruitful. ಪ್ರತಿಯೊಂದು ವೃಕ್ಷವೂ ಸಹ, ಮರವೂ ಸಹ ಅದು ಫಲವನ್ನು ಅದು ಫಲಿಸ್ತಾ ಇತ್ತು. Every brother and sister is endowed with a spiritual gift in them. ಪ್ರತಿಯೊಂದು ಸಹೋದರ ಸಹೋದರಿ ಸ್ಥಳೀಯ ಸಭೆಯಲ್ಲಿ ಇರುವಾಗ ಆತ್ಮೀಕ ವರವನ್ನು ಕರ್ತನು ಕೊಟ್ಟಿದ್ದಾನೆ. Are you exercising your gift in the local assembly?
ಸ್ಥಳೀಯ ಸಭೆಯಲ್ಲಿ ನಿಮ್ಮ ಆತ್ಮಿಕ ವರವನ್ನು ನೀವು ಅಭ್ಯಾಸ ಮಾಡ್ತಾ ಇದ್ದೀರೋ? Many will ask same question, and that question is so much lingering. I even do not know. Pathetic. What is my spiritual gift? ಆದ್ರೆ ಅನೇಕ ಜನರು ಈ ಒಂದು ಪ್ರಶ್ನೆ ಅವರನ್ನು ಕಾಡುತ್ತಾ ಉಂಟು. ಆ ಪ್ರಶ್ನೆ ಏನಂದ್ರೆ, ನನ್ನ ಒಂದು ಆತ್ಮಿಕ ವರ ಅದು ಏನಾಗಿದೆ? My brother, my sister, take out time today, kneel down and ask the Lord to help you to recognize what is your spiritual gift. ಆದ್ರೆ ನನ್ನ ಪ್ರಿಯ ಸಹೋದರ ಸಹೋದರಿ, ನಿಮ್ಮ ಒಂದು ಆತ್ಮಿಕ ವರ ಏನೆಂಬುದಾಗಿ ನೀವು ತಿಳಿಯದೇ ಇದ್ದರೆ ಈ ದಿನ ನೀವು ಮೊಣಕಾಲೂರಿ ಪ್ರಾರ್ಥನೆ ಮಾಡುವವರು ನೀವು ಆಗಿರ್ರಿ. ಕರ್ತನ ಆತ್ಮಿಕ ವರ ಏನೆಂಬುದಾಗಿ ನೀವು ಕೇಳ್ರಿ. And to solve the confusion of the spiritual gifts in the life of the Corinthians, Apostle Paul is devoting chapters, chapter 12, chapter 13 and chapter 14. ಅಪೊಸ್ತಲನಾದ ಪೌಲನು ಈ ಆತ್ಮಿಕ ವರಗಳ ಕುರಿತಾಗಿ ಅದರ ಕುರಿತಾಗಿ ಹಂಚುವುದಕ್ಕೋಸ್ಕರ ಆತನು 12ನೇ ಅಧ್ಯಾಯ 13ನೇ ಅಧ್ಯಾಯ ಮತ್ತು 14ನೇ ಅಧ್ಯಾಯವನ್ನು ಆತನು ತಿಳಿಸುವವನು ಆತನು ಆಗಿದ್ದಾನೆ. Number 1, no gift ever given for our self entertainment. ಮೊದಲದಾಗಿರುವ ಒಂದು ಅಂಶ, ಆತ್ಮಿಕ ವರವು ಎಂದಿಗೂ ಸಹ ನಮ್ಮ ಒಂದು ಸ್ವಯಂ ಮನೋರಂಜನೆಗಾಗಿ ಆತನು ಕೊಡಲಿಲ್ಲ. Not for self exaltation. ನಮ್ಮನೆ ನಾವು ಮೇಲೆ ಎತ್ತಿ ನಾವು ತೋರಿಸಬೇಕು ಎಂಬುದಾಗಿ ಅಲ್ಲ. That was the problem of Corinthians. ಇದು ಕೊರಿಂಥದಲ್ಲಿದ್ದ ಸಭಿಕರ ಒಂದು ಸಮಸ್ಯೆ ಇದುವೇ ಆಗಿತ್ತು. 1 Corinthians chapter 14 verse 4 and 5, he that speaketh in tongues speaketh unto God, and no man understandeth. That's what they were saying. ಕೊರಿಂಥದವರಿಗೆ ಬರೆದ ಪತ್ರಿಕೆ ಅಲ್ಲಿ ಆತನು ಮಾತನಾಡುವಾಗ ಆತನು ವಾಣಿಯನ್ನಾಡುವವನು, ಆತನು ಪರಲೋಕದ ಭಾಷೆಯಲ್ಲಿ ಆತನು ಮಾತನಾಡುತ್ತಾನೆ ಎಂಬುದಾಗಿರುವ ಮಾತು, ಈ ಒಂದು ಮಾತು ಅದು ಸೈತಾನನ ಒಂದು ಸಂಗತಿಯಾಗಿದೆ. Clarifying their misconception at least 7 times, Apostle Paul says in 1 Corinthians 14, every gift which God has given is for common edification. Common edification. Common edification. ಅನೇಕ ಬಾರಿ ಅಪೊಸ್ತಲನಾದ ಪೌಲನು ಆತನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 14ನೇ ಅಧ್ಯಾಯದಲ್ಲಿ ಆತನು ಹೇಳುವಾಗ ಪ್ರತಿಯೊಂದು ಆತ್ಮಿಕ ವರವು ಅದೆಲ್ಲವೂ ಸಹ ಎಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಸಹ ಅವರ ಒಂದು ಪ್ರೋತ್ಸಾಹಕ್ಕಾಗಿ ಇರುವ ಆತ್ಮಿಕ ವರವಾಗಿದೆ. You know why assemblies are in a poverty today? ಈ ದಿನದಲ್ಲಿ ಸಭೆಗಳು ಯಾಕೆ ಬಡತನದಲ್ಲಿದ್ದಾರೆ ನಿಮಗೆ ಗೊತ್ತುಂಟಾ? Because individuals who are in the local assembly, number 1, do not know what their gift. If they know, they are not exercising it in the local assembly for the glory of God and good of fellow believers. ಇಲ್ಲಿ ಅನೇಕರಿಗೆ ಅವರ ಒಂದು ಆತ್ಮಿಕ ವರ ಏನೆಂಬುದಾಗಿ ಅವರಿಗೆ ಗೊತ್ತಿಲ್ಲ. ಇನ್ನೊಂದು ಗುಂಪುಂಟು, ಅವರ ಒಂದು ಆತ್ಮಿಕ ಏನೆಂಬುದಾಗಿ ತಿಳಿದಿದ್ದು ಅದನ್ನು ಅವರು ಉಪಯೋಗಿಸುವುದಿಲ್ಲ. ಈ ಒಂದು ಕಾರಣದ ದೆಸೆಯಿಂದ ಇತರರಿಗೆ ಅವರು ಪ್ರೋತ್ಸಾಹ ಮಾಡೋದಕ್ಕೆ ಅವರಿಗೆ ಸಾಧ್ಯವಾಗುತ್ತಾ ಇಲ್ಲ. ಇದುವೇ ಸಭೆಯ ಬಡತನದ ಒಂದು ಕಾರಣವಾಗಿದೆ. Apostle Paul clarifies that very clearly in the epistle. ಈ ಒಂದು ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲನು ಅದನ್ನು ಸ್ಪಷ್ಟವಾಗಿ ತಿಳಿಸ್ತಾನೆ. Secondly, when I come to you, let there be no separate collection, but every man as the Lord has prospered him, give unto the Lord. 1 Corinthians chapter 16 verse 1 and 2. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 16ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ, ದೇವ ಜನರಿಗೋಸ್ಕರ ಹಣ ವಸೂಲು ಮಾಡುವುದನ್ನು ಕುರಿತು ನಾನು ಹೇಳುವುದೇನೆಂದ್ರೆ, ಗಲಾತ್ಯ ಸಭೆಗಳಿಗೆ ನಾನು ಹೇಳಿಕೊಟ್ಟ ಕ್ರಮದಂತೆ ನೀವು ಮಾಡ್ರಿ. Spiritual gifts, ಆತ್ಮಿಕ ವರಗಳು, spiritual giving, ಆತ್ಮಿಕ ಕೊಡುವಿಕೆ. Why I call it spiritual giving? ಇದು ಆತ್ಮಿಕವಾದ ಕಾಣಿಕೆ ಎಂಬುದಾಗಿ ನಾನು ಯಾಕೆ ತಿಳಿಸ್ತೇನೆ? My brother, my sister, local assemblies are lacking things because believers have closed their hands. ಅನೇಕ ಸಭೆಗಳಲ್ಲಿ ಕೊರತೆ ಉಂಟು. ಕಾರಣ ಯಾಕಂದ್ರೆ ವಿಶ್ವಾಸಿಗಳು ಅವರ ಒಂದು ಹಸ್ತವನ್ನು ಅವರು ಮುಚ್ಚಿದ್ದಾರೆ. It should begin with the tithing, 1/10, but New Testament says is according to the way the Lord has prospered you. ಹಳೆ ಒಡಂಬಡಿಕೆಯಲ್ಲಿ ನಾವು ಓದುವಾಗ ಆತನು ದಶಮ ಭಾಗವನ್ನು ಆತನು ಕೊಡಬೇಕು, 10ರಲ್ಲಿ 1 ಭಾಗವನ್ನು ಕೊಡಬೇಕೆಂಬುದಾಗಿ ನಾವು ಓದುತ್ತೇವೆ. ಆದ್ರೆ ಹೊಸ ಒಡಂಬಡಿಕೆಗೆ ಬರುವಾಗ ಪ್ರತಿಯೊಬ್ಬನು ಅವನ ಒಂದು ಸಾಮರ್ಥ್ಯದ ತಕ್ಕ ಹಾಗೆ ಆತನು ಕೊಡುವವನು ಆತನು ಆಗಿರಬೇಕು. And whenever you give for God, ಕರ್ತನಿಗೆ ಕೊಡುವ ಎಲ್ಲಾ ಸಂದರ್ಭದಲ್ಲಿಯೂ ಸಹ always remember this. ಇದನ್ನು ಜ್ಞಾಪಕ ಮಾಡಿಕೊಳ್ಳ್ರಿ, God is no debtor of any man. ಕರ್ತನು ದೇವರು, ಆತನು ಮನುಷ್ಯನಿಗೆ ಆತನು ಸಾಲಗಾರನು ಅಲ್ಲ.
But the principle behind giving should be like the believers of Macedonia. ಆದ್ರೆ ಕೊಡುವ ಒಂದು ಸಂಗತಿಯ ಕುರಿತಾಗಿರುವ ಒಂದು ಸಂಗತಿ ಏನಂದ್ರೆ ಅದರ ಒಂದು ನಿಯಮ ಮಕೆದೋನ್ಯದ ಸಭೆ ಯಾವ ರೀತಿಯಾಗಿ ಕೊಡ್ತಾ ಇದ್ರು ಅದು ಒಂದು 2 Corinthians chapter 8 and verse 5. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 8ನೇ ಅಧ್ಯಾಯ 5ನೇ ವಚನ. They first gave themselves to the Lord, and then out of their poverty for the Lord. ಆ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 8ನೇ ಅಧ್ಯಾಯ 5ನೇ ವಚನದಲ್ಲಿ ಅವರು ತಮ್ಮ ಕರ್ತನೆ 2 Corinthians 8:5. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 8ನೇ ಅಧ್ಯಾಯ 5ನೇ ವಚನ. ನಾವು ನೆನೆಸಿದ ಪ್ರಕಾರವಾಗಿ ಅವರು ಕೊಡದೆ ಮೊದಲು ತಮ್ಮನ್ನೇ ಕರ್ತನಿಗೆ ಒಪ್ಪಿಸಿಕೊಟ್ಟು ನಂತರ ದೇವರ ಚಿತ್ತಾನುಸಾರವಾಗಿ ನಮಗೂ ತಮ್ಮನ್ನು ಒಪ್ಪಿಸಿದರು. ಮೊದಲೇ ತಮ್ಮನೇ. That means first they gave themselves to the Lord. ಮೊದಲನೆಯದಾಗಿ ಅವರು ತಮ್ಮನ್ನೇ ಅವರು ಕರ್ತನಿಗೆ ಒಪ್ಪಿಸಿಕೊಟ್ಟರು. Many have changed the order. ಅನೇಕರು ಈ ಒಂದು ಕ್ರಮವನ್ನು ಬದಲಾಯಿಸಿದ್ದಾರೆ. They think we give for the Lord, we can live the way we like. ಅವರು ಅಂದುಕೊಳ್ಳುತ್ತಾರೆ ನಾವು ಕರ್ತನಿಗೋಸ್ಕರ ನಾವು ಕೊಡಬಹುದು, ನಾವು ಯಾವ ರೀತಿಯಾಗಿ ಬೇಕಾದ್ರೂ ಸಹ ನಾವು ಜೀವನ ಮಾಡಬಹುದು. God doesn't want your money, my money. ಕರ್ತನು ಆತನು ನನ್ನ ಹಣ ನಿಮ್ಮ ಹಣ ಆತನಿಗೆ ಬೇಕಾಗಿಲ್ಲ. If we have not given ourselves first to the Lord, ನಾವು ಮೊದಲನೇದಾಗಿ ನಾವು ನಮ್ಮನ್ನೇ ನಾವು ಕರ್ತನಿಗೋಸ್ಕರ ಕೊಡಬೇಕು. It's a beautiful study. You may spend time on Christian giving. ಇದು ತುಂಬಾ ಸುಂದರವಾದ ಒಂದು ಅಧ್ಯಯನವಾಗಿದೆ. ನೀವು ನಿಮ್ಮ ವೈಯಕ್ತಿಕವಾದ ಅಧ್ಯಯನದಲ್ಲಿ ಇದನ್ನು ನೀವು ಮಾಡ್ರಿ. 2 Corinthians chapter 8 and chapter 9, you can study more on it. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 8ನೇ ಅಧ್ಯಾಯ 9ನೇ ವಚನದಲ್ಲಿ 9ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ನೀವು ನೋಡಬಹುದು. Thirdly, and then I close. ಮೂರನೇದಾಗಿ ನಾನು ತಿಳಿಸಿ ನಾನು ಮುಕ್ತಾಯ ಮಾಡುತ್ತೇನೆ. Exercising the spiritual gift. ಆತ್ಮಿಕ ವರಗಳನ್ನು ಅಭ್ಯಾಸ ಮಾಡುವುದು. Exclusively giving to the Lord in the local assembly. ಸ್ಥಳೀಯ ಸಭೆಯಲ್ಲಿ ನಾವು ಕೊಡುವವರನ್ನು ಆಗಿರಬೇಕು. Assembly should have a spirit-filled ministries, varieties of ministries. ಸಭೆಯಲ್ಲಿ ಅದು ಆತ್ಮಿಕ ಭರ್ತಿಯಾದ ಒಂದು ಸೇವೆಗಳು ಇರಬೇಕು. Just imagine in the Garden of Eden, had there been only bananas. ಇದನ್ನು ನೀವು ಊಹೆ ಮಾಡಿ ನೀವು ನೋಡಿಕೊಳ್ಳ್ರಿ. ಒಂದು ವೇಳೆ ಏದೇನ್ ತೋಟದಲ್ಲಿ ಬರೀ ಬಾಳೆ ಗಿಡಗಳಿದ್ದಿದ್ದರೆ ಏನಾಗುತ್ತಾ ಇತ್ತು? Banana for breakfast, banana for lunch, banana for dinner. ಮಧ್ಯಾಹ್ನದ ಬೆಳಗಿನ ಒಂದು ಆಹಾರಕ್ಕಾಗಿ ಉಪಹಾರಕ್ಕಾಗಿ ಬಾಳೆಹಣ್ಣು, ಮಧ್ಯಾಹ್ನದ ಆಹಾರಕ್ಕಾಗಿ ಬಾಳೆಹಣ್ಣು, ರಾತ್ರಿ ಭೋಜನಕ್ಕಾಗಿ ಬಾಳೆಹಣ್ಣು ಇದ್ದಿದ್ದರೆ banana, 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 banana. Oh, we'll be fed up with bananas. ಬಾಳೆಹಣ್ಣು 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 ಎಂಬುದಾಗಿ ಹೇಳಿ ನಮಗೆ ಬಾಳೆಹಣ್ಣು ಎಂಬುದಾಗಿ ಹೇಳುವುದಾದ್ರೆ ನಮಗೆ ಬೇಸರ ಆಗ್ತಾ ಇತ್ತು. He kept the varieties of trees and varieties of fruit. ಆತನು ವಿಧ ವಿಧವಾದ ಮರಗಳನ್ನು ವಿಧ ವಿಧವಾದ ಫಲಗಳನ್ನು ಆತನು ಅನುಗ್ರಹಿಸಿದನು. Assembly should not be served with the same diet. ಇದೇ ರೀತಿಯಾದ ಒಂದೇ ರೀತಿಯಾದ ಒಂದು ಆಹಾರವನ್ನು ಸಭೆಗೆ ನಾವು ಕೊಡುವವರನ್ನಾಗಿರಬಾರದು. I appreciate the assembly at Agape who is arranging such meetings time and again. You know what's the reason? Are there no teachers, no messages? Everything is there. Yet providing these varieties of food, feeding the assembly for their plentifulness, their nourishment. ಅಗಾಪೆ ಸಭೆಯಲ್ಲಿರುವ ಸಭಿಕರ ಕುರಿತಾಗಿ ನಾನು ಪ್ರಶಂಸೆ ಮಾತನ್ನು ನಾನು ತಿಳಿಸ್ತೇನೆ. ಅವರ ಮಧ್ಯದಲ್ಲಿ ಬೋಧಕರಿಲ್ಲವೋ, ಅವರ ಮಧ್ಯದಲ್ಲಿ ಪ್ರಸಂಗ ಮಾಡುವವರಿಲ್ಲವೋ, ಆದರೂ ಸಹ ಈ ರೀತಿಯಾದ ಕೂಟಗಳನ್ನು ಏರ್ಪಾಡು ಮಾಡಿ ಎಲ್ಲರಿಗೂ ಸಹ ಉಪಯುಕ್ತವಾಗಿರುವ ಒಂದು ಆಹಾರವನ್ನು ಅವರು ಕೊಡುತ್ತಾ ಇದ್ದಾರೆ. Sometimes a devotional study. ಕೆಲವು ಬಾರಿ ನಮ್ಮ ಒಂದು ಧ್ಯಾನದ ಒಂದು ಸಂಗತಿ ಇರಬಹುದು. Sometimes doctrinal study. ಕೆಲವು ಬಾರಿ ಬೋಧನೆಯ ಒಂದು ಅಧ್ಯಯನ ಇರಬಹುದು. Sometimes dispensational study. ಕೆಲವು ಬಾರಿ ಯುಗಗಳ ಒಂದು ಅಧ್ಯಯನ ಇರಬಹುದು. Varieties of subjects are here. ಅನೇಕ ರೀತಿಯಾದ ಒಂದು ಪ್ರಸ್ತಾಪಗಳು ಸತ್ಯವೇದದಲ್ಲಿ ಉಂಟು. May we feed that varieties of food to the believers. ಈ ರೀತಿಯಾದ ವಿಧ ವಿಧವಾದ ಆಹಾರವನ್ನು ನಾವು ಸಭಿಕರಿಗೆ ನಾವು ಪೋಷಣೆ ಮಾಡೋಣ. Not only that, ಅಷ್ಟು ಮಾತ್ರವಲ್ಲದೆ, secondly, let not the assembly starve for the teaching and the preaching of the word of God. ಎಂದಿಗೂ ಸಹ ಸಭೆಯು ಅದು ಉಪವಾಸವಾಗಿ ಇರಬಾರದು. We have seen 5 things overall.
ಸಭೆ ಎಂದಿಗೂ ಸಹ ಹಸಿವಿನಲ್ಲಿ ಇರಬಾರದು. ನಾವು 5 ಅಂಶಗಳ ಕುರಿತಾಗಿ ನಾವು ನೋಡಿದ್ದೇವೆ. The planting of the garden. ಸಭೆಯ ನೆಡುವ ಒಂದು ಸಂಗತಿ, ತೋಟದ ನೆಡುವ ಒಂದು ಸಂಗತಿ. The position of the garden. ಆ ಒಂದು ತೋಟದ ಒಂದು ಸ್ಥಾನ. The persons in the garden. ಆ ಒಂದು ತೋಟದಲ್ಲಿ ಇದ್ದ ವ್ಯಕ್ತಿಗಳು. The pleasantness of the garden. ಆ ತೋಟದ ರಮ್ಯತೆ. And the plentifulness of the garden. ಮತ್ತು ಆ ತೋಟದಲ್ಲಿ ಇದ್ದ ಸಮೃದ್ಧಿ. God's house, God's husbandry. ಕರ್ತನ ಮಂದಿರ, ಕರ್ತನ ಹೊಲ. When we take this lesson to our heart and live for the Lord. ಈ ಒಂದು ವಾಕ್ಯಗಳನ್ನು ನಮ್ಮ ಹೃದಯಕ್ಕೆ ನಾವು ತೆಗೆದುಕೊಂಡವರಾಗಿ ನಾವು ಕರ್ತನಿಗೋಸ್ಕರ ಜೀವನ ಮಾಡುವಾಗ, what a lively local assembly will be where you and I fellowship with. ಎಂತ ಒಂದು ಭಕ್ತಿ ಸಂಜೀವನ ನಮ್ಮ ಮಧ್ಯದಲ್ಲಿ ಆಗ್ಲಿಕ್ಕುಂಟು ಮತ್ತು ನಮ್ಮ ಅನ್ಯೋನ್ಯತೆ ಎಷ್ಟು ಸುಂದರವಾಗಿರ್ಲಿಕ್ಕುಂಟು. May the good Lord bless his word to your heart and my heart. ನಮ್ಮ ಒಳ್ಳೆಯ ಕರ್ತನು ಈ ವಾಕ್ಯವನ್ನು ನಿಮ್ಮ ಹೃದಯಕ್ಕೆ ನನ್ನ ಹೃದಯಕ್ಕೆ ಆಶೀರ್ವಾದ ಮಾಡುವವನಾಗಿರಲಿ. I am indebted to you for the next 5 things. ನಾನು ಮುಂದಿನ 5 ಅಂಶಗಳನ್ನು ತಿಳಿಸುವುದಕ್ಕೆ ನಾನು ಸಾಲಗಾರನಾಗಿದ್ದೇನೆ. God willing, in his time we will really study that also. ಕರ್ತನು ತಾನೇ ಆತನ ಅನುಗ್ರಹಿಸುವ ಮುಂದಿನ ಸಮಯದಲ್ಲಿ ಅದರ ಕುರಿತಾಗಿಯೂ ಸಹ ಅಧ್ಯಯನ ಮಾಡೋಣ. Until then, may the good Lord bless each one of us. God's house, God's husbandry. Thank the Lord and the local assembly and the elders of the assembly for arranging this meeting and giving me this privilege to be with you in fellowship like this. ಈ ರೀತಿಯಾಗಿ ಕರ್ತನು ತಾನೇ ಈ ಒಂದು ಹಂಚಿದ ಅಂಶಗಳನ್ನು ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ ಮತ್ತು ಕರ್ತನು ತಾನೇ ನಿಮ್ಮನ್ನು ಆತನ ನಡೆಸುತ್ತಾ ಆತನು ಬರಲಿ ಎಂಬುದಾಗಿ ನಾನು ಬಯಸುತ್ತೇನೆ. ಕರ್ತನಿಗೆ ಸ್ತೋತ್ರ. All glory to God. ಎಲ್ಲ ಮಹಿಮೆ ಕರ್ತನಿಗೆ. I will compensate the 8 minutes sometime next time when I meet you. ನಾನು ಮುಂದಿನ ಬಾರಿ ನಿಮ್ಮನ್ನು ಭೇಟಿ ಮಾಡುವಾಗ ನಾನು ಹೆಚ್ಚಾಗಿ ತೆಗೆದುಕೊಂಡ 8 ನಿಮಿಷಕ್ಕೆ ನಾನು ಅದು ಸರಿ ಮಾಡುತ್ತೇನೆ. Amen. God bless you. Love you all in the Lord. ನಾನು ಪ್ರೀತಿಸುತ್ತೇನೆ.